ಒಂದ್ಸಲಿ ಜೋರಾಗಿ ಚಪ್ಪಳ ತಟ್ಟಣ್ರ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೊರಟಿರುವಂತ ವಾಗ್ದಾನ, ಒಂದು ಮಾತು, ಒಂದು ಶ್ರೇಷ್ಠವಾದಂತ, ಒಂದು ದೈವಿಕವಾದಂತ, ಪರಲೋಕದಿಂದ ಎಳೆದು ಬಂದಂತ ಒಂದು ಸಂದೇಶ ಏನಂದ್ರೆ, ತ್ಯಾಗದ ಹಿಂದೆ ಇರುವ ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ್ದ್ರಿಂದ? ತ್ಯಾಗದ ಹಿಂದೆ ಇರುವ ಆಶೀರ್ವಾದ. ನಾವು ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡ್ಕೊಳ್ಳೋಣ. ಫಿಲಿಪ್ಪಿ 2ನೇ ಅಧ್ಯಾಯ 5ನೇ ವಚನ ತೆಗೆದೋದು. ಫಿಲಿಪ್ಪಿ 2:5. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ಯಾರಲ್ಲಿ ಇರ್ಬೇಕಂತೆ? ನಮ್ಮಲ್ಲಿ. ಯಾರಲ್ಲಿ ಇರ್ಬೇಕಂತೆ? ನಿಮ್ಮ ಪಕ್ಕದಲ್ಲಿರೋರು ಕೈ ಕೊಟ್ಟಿರ್ರಿ. ಕ್ರಿಸ್ತನ ಮನಸ್ಸು ನಮ್ಮಲ್ಲೂ ಇರಬೇಕು. ಹಲ್ಲೆಲೂಯಾ. ನೆಕ್ಸ್ಟ್. ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮನಾಗಿರಬೇಕೆಂಬ ಅಮೂಲ್ಯ ಪದವಿಯನ್ನು, ದೇವರಿಗೆ ಸರಿಸಮಾನವಾಗಿರುವಂತ ಆ ಅಮೂಲ್ಯವಾದ ಪದವಿಯನ್ನು ಬಿಡಲೊಲ್ಲೆನೆಂಬುದಾಗಿ ಎನಿಸಿ. ಅಂದ್ರೆ ನಾನು ಬಿಡಲ್ಲ ಅಂತ ಹೇಳಿಲ್ಲ ಅವರು. ಪರವಾಗಿಲ್ಲ, ಪರವಾಗಿಲ್ಲ. ಯಾರಿಗೋಸ್ಕರ? ನಮಗೋಸ್ಕರ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ. ಈಗ ನಮ್ಮ ಯೋಚನೆ ಮಾಡ್ರಿ, ನಮ್ಮ ಜೀವಿತದಲ್ಲಿ ಮುಖ್ಯವಾಗಿ ಈಗ ಯಾರು ನಮ್ಮ ಪ್ರಧಾನ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಹಲ್ಲೆಲೂಯಾ. ಈಗ 2 ವರ್ಷ ಇವ್ರದ್ದು, 2 ವರ್ಷ ಅವ್ರದ್ದು ಅಂತ ಇತ್ತು. ಈಗ ಮುಖ್ಯಮಂತ್ರಿ ಸೀಟು 2 ವರ್ಷ ಮುಗಿದೋಯ್ತು. ಈಗ ಆ ಸೀಟು ಡಿ.ಕೆ. ಶಿವಕುಮಾರ್ ಸಿಗ್ಬೇಕು. ಬಿಟ್ಕೊಂಡ್ ಕೊಡ್ತಾ ಇಲ್ಲ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಏನಾಗ್ತಾ ಇಲ್ಲ? ಬಿಟ್ಕೊಂಡ್ ಕೊಡ್ತಾ ಇಲ್ಲ. ಅಂದ್ರೆ ಲೋಕದಲ್ಲಿರುವಂತ 5 ವರ್ಷ ಆಡಳಿತ ಮಾತ್ರ ಇರುವಂತ ಆ ಒಂದು ಪದವಿನ ಬಿಟ್ಕೊಂಡ್ ಕೊಡ್ತಾ ಇಲ್ಲ. ಲೋಕ ಇವತ್ತಲ್ಲ ನಾಳೆ ನಾಶ ಆಗುವಂತದ್ದೇ, ಆದರೆ ಪರಲೋಕ ನಿರಂತರವಾಗಿರುವಂತದ್ದನ್ನ ದೇವರು ಏನ್ ಹೇಳ್ತಾ ಇದ್ದಾರೆ? ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮನಾಗಿದ್ದರು. ಆ ಅಮೂಲ್ಯವಾದ ಪದವಿ ಅಂದ್ರೆ ಇಡೀ ಪರಲೋಕಕ್ಕೂ ಇಡೀ ಭೂಲೋಕಕ್ಕೂ ಆಡಳಿತವನ್ನು ಮಾಡುವ ಆ ಒಂದು ಸ್ಥಾನವನ್ನ, ಆ ರಾಜನ ಸ್ಥಾನವನ್ನ ದೇವರು ನಾನು ಬಿಡಲ್ಲ ಅಂತ ಹೇಳಿಲ್ಲ, ಪರವಾಗಿಲ್ಲ ಅಂತಂದ್ರು. ಏನಾದ್ರು? ಪರವಾಗಿಲ್ಲ ಅಂತಂದ್ರು. ಅದಾದ್ಮೇಲೆ ನೋಡ್ರಿ ಯಾವ ರೀತಿ ಬರ್ತಾರೆ. ಬಿಡಲೊಲ್ಲನೆ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು, ತನ್ನನ್ನೇ ಬರಿದು ಮಾಡಿಕೊಳ್ತಾ ಇದ್ದಾನೆ. ಆ ಬರಿದು ಅಂತಂದ್ರೆ ಏನ್ ಗೊತ್ತಾ? ನೀನೆಷ್ಟೇ ಶ್ರೀಮಂತನಾಗಿದ್ರು, ಎಷ್ಟೇ ಬಲವಂತನಾಗಿದ್ರು, ಎಷ್ಟೇ ಜ್ಞಾನವಂತನಾಗಿದ್ರು, ಎಷ್ಟೇ ನಿನಗೆ ಗೊತ್ತಿದ್ರು, ನಾನೆಲ್ಲಾಕ್ಕೂ ತಗ್ಗಿಸಿಕೊಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಮೊದಲನೇದಾಗಿ ಹೇಳ್ತಾ ಇರೋದು, ಕ್ರಿಸ್ತನ ಮನಸ್ಸು ನಮ್ಮಲ್ಲಿಯೂ ಇರಬೇಕು. ಆತನು ಹೇಳ್ತಾ ಇದ್ದಾನೆ, ತನ್ನನ್ನೇ ತಾನು ಬರಿದು ಮಾಡ್ಕೊಳ್ತಾ ಇದ್ದಾನೆ. ಈ ಯೋಚನೆ ಮಾಡ್ರಿ, ಒಂದೇ ಒಂದು ಕ್ಷಣ ಯೋಚನೆ ಮಾಡ್ರಿ. ಅಂತ ಪರಲೋಕದ ದೇವರು ಡೈರೆಕ್ಟ್ ಆಗಿ ಇಳಿದು ಬಂದು, ಇವರೆಲ್ಲ ನನ್ನ ಮಕ್ಕಳು, ಇವ್ರನ್ನ ನಾನು ಪಡ್ಕೊಳ್ತೀನಿ, ಸೈತಾನ ಮುಟ್ಕೊಡ್ದು ಅಂತ ಹೇಳ್ಬೋದಾಯ್ತಲ್ಲ. ಯಾಕೆ ಹೇಳಲಿಲ್ಲ? ಅಷ್ಟ್ರೊಳಗಡೆ ಪಾಪ ಭೂಮಿ ಮೇಲೆ ತುಂಬ್ಕೊಂಡು ಗೊತ್ತಿತ್ತು. ನಿನ್ನ ಜೀವಿತವನ್ನ ದೇವರು ಉದ್ಧರಿಸಬೇಕು ಅಂದ್ರೆ, ಒಂದು ಬಂಧನದಿಂದ ಹೊರಗಡೆ ಬರಬೇಕು ಅಂದ್ರೆ, ಒಂದು ಪರಿಶುದ್ಧವಾದಂತ ಒಂದು ರಕ್ತ ಸುರಿಯಲ್ಪಡಬೇಕಾಗಿತ್ತು. ಆ ರಕ್ತ ಸುರಿಯಲ್ಪಡಲಿಕ್ಕಾಗಿ ಯೇಸು ಕ್ರಿಸ್ತನು ತನ್ನನ್ನೇ ತಾನು ಬರಿದು ಮಾಡ್ಕೊಬಿಡ್ತಾ ಇದ್ದಾನೆ, ತನ್ನನ್ನ ತಾನು ತ್ಯಾಗ ಮಾಡ್ತಾ ಇದ್ದಾನೆ. ನಮ್ ಜೀವಿತದಲ್ಲಿ ನಾನು ನೆನ್ನೆ ಮಲಗಿರ್ಬೇಕಾದಾಗ ಹೀಗೆ ಟೋಪಿನ ಫುಲ್ಲು ನನ್ನ ಮುಖಕ್ಕೆ ಹಾಕೊಂಡು ಹೀಗೆ ಮಲಿಕೊಂಡು ಈ ವಾಕ್ಯವನ್ನ ಧ್ಯಾನ ಮಾಡ್ತಾ ಇದೆ. ಧ್ಯಾನ ಮಾಡ್ಬೇಕಾದಾಗ ದೇವ್ರು ಒಂದು ಲೈನ್ ಅನ್ನ ತೆಗೆದು ಹೇಳ್ತಾರೆ, ಮಗನೇ ತ್ಯಾಗ ಅಂದ್ರೆ ಏನ್ ಗೊತ್ತಾ ಅಂತ ಕೇಳ್ತಾರೆ. ಇನ್ನು ನಾವು ಸಂಜೆ ಪ್ರೇಯರ್ ಮಾಡ್ತೀವಿ, ಇನ್ನು ಎಲ್ಲ ಬರೋರಿದ್ರು, ಬಟ್ ಹಾಗೆ ಏನೋ ಒಂದು ವಿಷಯದಲ್ಲಿ ಹಾಗೆ ಯೋಚನೆ ಮಾಡ್ತಾ ಈ ತ್ಯಾಗದ ಕುರಿತಾಗ ಹಾಗೆ ಹಿಂಗೆ ಹಾಸಿಗೆ ಮೇಲೆ ತಲೆ ಹಿಂಗೆ ಹಾಕ್ಬಿಟ್ಟು ನಾನು ಧ್ಯಾನ ಮಾಡ್ಬೇಕಾದಾಗ ಈ ವಾಕ್ಯದ ಕುರಿತಾಗಿ ಆಗ ದೇವರು ಆತ್ಮರು ನನ್ನ ಒಟ್ಟಿಗೆ ಮಾತಾಡಿ ಹೇಳ್ತಾರೆ, ಮಗನೇ ತ್ಯಾಗ ಅಂದ್ರೆ ನಿನಗೇನ್ ಗೊತ್ತಾ ಅಂತ ಕೇಳ್ತಾರೆ. ಏನ್ ಸ್ವಾಮಿ? ಮೊದಲು ನಿಮ್ಮ ಫೋನ್ಗಳನ್ನ ಸೈಲೆಂಟ್ ಮಾಡ್ರಿ. ಯಾರ್ದಾರು ಫೋನ್ಗಳು ಇದಾವ ನೋಡ್ರಿ, ಮೊದ್ಲು ನಿಮ್ ಫೋನ್ಗಳು ಸೈಲೆಂಟ್ ಇದಾವೆ, ಇಲ್ಲಾಂದ್ರೆ ತೆಗೆದು ಎಸ್ಬಿಡ್ತೀನಿ ನಾನು.
ಆ ರಾಮಂಜನ್ ಬ್ರದರ್ ಅವ್ರದ್ದು ನೋಡ್ರಿ, ಅವ್ರು ಸೈಲೆಂಟ್ ಆಗಿದೆ ಅಂತ ಕೇಳಿ ಫೋನ್ ತಂದಿಲ್ವಾ ಬ್ರದರ್? ಮನೇಲಿ ಇಟ್ಟು ಬಂದಿದ್ದೀರಾ? ಹಲ್ಲೆಲೂಯಾ. ಒಂದ್ಸಲ ಜೋರ ಚಪ್ಪಳೆ ತಟ್ಟನ್ರ. ನಿಜವಾಗಿ ಹೇಳ್ತೀನಿ, ಈ ತ್ಯಾಗದ ಒಂದು ಕುರಿತಾದ ಸಂದೇಶವನ್ನ ನೀವು ಕೇಳಿದ್ರೆ ನಿಮ್ ಲೈಫ್ ಅಲ್ಲಿ ಯಾವನೇ ಬಂದ್ರು, ಯಾವಳೇ ಬಂದ್ರು, ಎಂತವರೇ ಬಂದ್ರು, ಎಂತ ದುರಾತ್ಮಗಳೇ ಬಂದ್ರು ನೀನ್ ಯೇಸು ಕ್ರಿಸ್ತನನ್ನ ಕಳ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ನಿನ್ನ ಪೊಸಿಷನ್ ಚೇಂಜ್ ಆಗ್ತದೆ, ನಿನ್ನ ಆಶೀರ್ವಾದ ಚೇಂಜ್ ಆಗ್ತದೆ, ನಿನ್ನ ಜೀವಿತದಲ್ಲಿರುವಂತ ಎಲ್ಲ ಸ್ಥಾನಮಾನಗಳು ಚೇಂಜ್ ಆಗ್ತದೆ, ನಿನ್ನ ಆಶೀರ್ವಾದಗಳು ಬದಲಾವಣೆ ಆಗ್ತದೆ. ನೀನ್ ಯಾವ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿನ ದೇವರು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ನೀವು ತ್ಯಾಗ ಮಾಡ್ಬೇಕು. ಮೊದಲನೇದಾಗಿ ತ್ಯಾಗ ಮಾಡ್ಬೇಕು. ಆ ತ್ಯಾಗ ನೋಡ್ರಿ, ಆತನು ತನ್ನನ್ನೇ ತಾನು ಬರಿದು ಮಾಡಿಕೊಂಡು ಆತನು ಬರ್ತಾನೆ. ದಾಸನ ರೂಪವನ್ನು ಧರಿಸಿಕೊಂಡು ಬರ್ತಾನೆ. ಈಗ ರಾಜ ದಾಸನಾಗಿ ಬರ್ರಿ ಅಂತಂದ್ರೆ ಯಾರು ಬರಕ್ ಸಿದ್ಧವಾಗಿರ್ತಾನೆ? ಈಗ ಪ್ರಧಾನ ಮಂತ್ರಿ, ಮುಖ್ಯಮಂತ್ರಿ, MLA ಆಗಿರ್ಬೋದು. ಈಗ ಅವರು ನೀನು ದಾಸನಾಗಿ ಬರ್ಬೇಕು, ಜನಗಳಿಗೆ ಸೇವೆ ಮಾಡಕ್ ಬರ್ಬೇಕು ಅಂತಂದ್ರೆ ಅವ್ನು ಸಾಧಾರಣ ಒಂದು ಅರಕು ಬಟ್ಟೆ ಹಾಕೊಂಡ್ ಬರ್ತಾನ? ಆ ಸ್ಥಾನವನ್ನ ತ್ಯಜಿಸಿ ಬರ್ತಾನ? ಇವತ್ತು ಪರಲೋಕದ ದೇವರು ನಿನಗೋಸ್ಕರ ಆ ಸ್ಥಾನವನ್ನ ತ್ಯಜಿಸಿ ಬರ್ತಾ ಇದ್ದಾರೆ, ಆ ಸ್ಥಾನವನ್ನ ತ್ಯಾಗ ಮಾಡಿ ಬರ್ತಾ ಇದ್ದಾರೆ. ಅದಕ್ಕಿನ್ನ ನಾನು ಕೇಳಿದ ಆರಾಧನೆ ಮಾಡ್ಬೇಕಾದಾಗ ನಿನ್ನ ಜೀವಿತವನ್ನ ದೇವರಿಗಾಗಿ ನಿಜವಾಗಿಯೂ ತ್ಯಜಿಸಿದ್ದೀರಾ, ತ್ಯಾಗ ಮಾಡಿದ್ದೀರಾ? ಯಾರಿಗೋಸ್ಕರ ಬದುಕ್ತಾ ಇದ್ದೀರಾ? ಯಾರಿಗೋಸ್ಕರ ಜೀವನ ಮಾಡ್ತಾ ಇದ್ದೀರಾ? ಇನ್ನು ನನಗೆ ಲೋಕದಲ್ಲಿರುವಂತವ್ರು, ನನ್ನ ಕುಟುಂಬ ಬೇಕು, ಬಂಧು ಬಳಗ ಬೇಕು, ಅವ್ರು ಬೇಕು, ಇವ್ರು ಬೇಕು ಅಂತ ನಾವು ಬದುಕ್ತಾ ಇದ್ದೀವಿ. ನಮ್ಗೆ ಅದು ಬೇಕು, ಇದು ಬೇಕು ಅಂತ ಬದುಕ್ತಾ ಇದೀವಿ. ಒಂದು ಸಾರಿ ಆದ್ರೂ ದೇವ್ರ ಹತ್ರ ಕೇಳಿದಿರಾ, ದೇವ್ರೆ ನಿನಗೆ ಏನ್ ಬೇಕಪ್ಪ? ಹಲ್ಲೆಲೂಯಾ. ನಿಮಗೇನ್ ಬೇಕೋ ಅದೆಲ್ಲ ಹೇಳ್ತಾ ಇರ್ತೀರಾ. ಒಂದು ಸಾರಿ ಆದ್ರೂ ದೇವ್ರ ಹತ್ರ ಕೇಳಿದಿರಾ, ಏಸಪ್ಪ ನಿಮ್ಗೆ ಏನ್ ಬೇಕಪ್ಪ? ನನ್ನಿಂದ ಏನ್ ಬೇಕು ದೇವ್ರೆ? ನನ್ ಮೂಲಕವಾಗಿ ಏನ್ ಬೇಕು ನಿನಗೆ? ಏನ್ ಬಯಸ್ತಾ ಇದ್ದೀವಿ ದೇವ್ರೆ? ಒಂದು ಸಾರಿ ಆದ್ರೂ ಕೇಳಿದಿರ ದೇವ್ರ ಹತ್ರ? ಇಷ್ಟು ಸ್ವಾರ್ಥಿಗಳಲ್ಲ. ಆದ್ರೆ ದೇವ್ರು ಅದಕ್ಕೆ ಹೇಳ್ತಾ ಇದ್ದಾರೆ, ನನ್ನ ಮನಸ್ಸು ನಿಮ್ಮಲ್ಲೂ ಇರ್ಲಿ, ನನ್ನ ಮನಸ್ಸು ನಿಮ್ಮಲ್ಲೂ ಇರ್ಲಿ. ದಾಸನ ರೂಪವನ್ನು ಧರಿಸಿಕೊಂಡು ಬರ್ತಾನೆ. ಒಂದು ಮನುಷ್ಯರಿಗೆ ಸದೃಶ್ಯನಾದನು. ಮನುಷ್ಯರಿಗೆ ಆತನು ಯಾವಾಗ ನಮ್ಮ ಹಾಗೆ ಒಂದು ಮನುಷ್ಯನ ಹಾಗೆ ಸದೃಶ್ಯನಾಗ್ತಾನೆ, ಮನುಷ್ಯನ ಹಾಗೆ ಆಕಾರದ ಬಂದಲ್ಲಿ ನಿಂತ್ಕೊಳ್ತಾನೆ. ಒಂದು ತಾಯಿ ಗರ್ಭದಲ್ಲಿ ಪಿಂಡ ಆಗಿ. ನಿಜವಾದ ದೇವರು ಅಂದ್ರೆ ಯಾರು ಗೊತ್ತಾ? ನಿಜವಾದ ದೇವರು ಅಂದ್ರೆ ನಮಗೋಸ್ಕರ ನಾವು ಪಡುವಂತ ಕಷ್ಟ, ನಾವು ಪಡುವಂತ ವೇದನೆ ಎಲ್ಲವನ್ನು ಆತನು ಅನುಭವಿಸಿ ಪರಿಶುದ್ಧನಾಗಿ, ಅದ್ರಲ್ಲೂ ಜೀವಿಸೋದಿರ್ಲಿ, ಪರಿಶುದ್ಧನಾಗಿ ಜೀವಿಸೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಆತನು ನಮಗೋಸ್ಕರ ಆ ಪರಿಶುದ್ಧತೆಯನ್ನ ಜೀವಿಸೋದಿಕ್ಕೆ ಬರ್ತಾನೆ. ಆತನು ತನ್ನಷ್ಟಕ್ಕೆ ತಾನು ಯಾವುದು ಬರಲಿಲ್ಲ, ತನಗೋಸ್ಕರ ತಾನು ಬರಲಿಲ್ಲ. ನನ್ನ ತಂದೆ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೀನಿ, ಈ ಸ್ಥಾನ ನನಗೆ ಅವಶ್ಯಕತೆ ಇಲ್ಲ, ಈ ಸ್ಥಾನವನ್ನು ನಾನು ತ್ಯಜಿಸ್ತಾ ಇದ್ದೀನಿ, ನನ್ನ ತಂದೆ ಮಾತನ್ನ ನಾನು ನೆರವೇರಿಸಲಿಕ್ಕೆ ನಾನು ಬರ್ತಾ ಇದ್ದೀನಿ. ಆ ಸಿಂಹಾಸನವನ್ನೇ ತ್ಯಜಿಸುವಂತ ದೇವರು ಇವತ್ತು ನಮಗೆ ಒಂದಿರುವಂತ ಒಂದೇ ಸಣ್ಣ ಲೆವೆಲ್ ಅನ್ನು ಸಹ ನಾವು ಬರಿದು ಮಾಡ್ಕೊಂಡ್ ಬರೋದಕ್ಕೆ ನಮ್ಗೆ ಆಗಲ್ಲ. ಹಲ್ಲೆಲೂಯಾ. ನಮ್ತನನ ನಾವು ಎಂದಿಗೂ ಬಿಟ್ಕೊಂಡ್ ಕೊಡಲ್ಲ. ಎಂತ ನಮ್ಮ ಹೃದಯ ಇದೆ ನೋಡ್ರಿ, ನಮ್ತನನ ನಾವ್ ಎಂದಿಗೂ ಬಿಟ್ಕೊಂಡ್ ಕೊಡಲ್ಲ. ದೇವ್ರು ಸಹ ತನ್ನತನನ ತಾನು ಏನಾದ್ರು ಬಿಟ್ಕೊಂಡ್ ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ನಾವ್ ಯಾರು ಇರ್ತಾ ಇರ್ಲಿಲ್ಲ. ಯೆಹೋವ ದೇವರ ಗುಣ ಏನ್ ಗೊತ್ತಾ? ಅಲ್ಲೇ. ಹಲ್ಲೆಲೂಯಾ. ನೀನ್ ಮಾಡಿದ ತಪ್ಪಿಗೆ ಅವತ್ತೇ ಶಿಕ್ಷೆ. ಯೆಹೋವ ದೇವರ ತಂದೆಯಾದ ದೇವರ ಗುಣ. ನೀನ್ ತಪ್ಪು ಮಾಡ್ದ ಒಂದ್ಸತಿ 2 ಸತಿ ನೋಡ್ತಾರೆ, ಅದಾದ್ಮೇಲೆ ತಲೆ ತೆಗೆದು ಬಿಡ್ತಾರೆ. ಸೊದೋಮ್ ಗೊಮೋರ ಪಟ್ಟಣಗಳನ್ನ ನೋಡ್ರಿ, ಎಷ್ಟು ಭಯಂಕರವಾದಂತ ದೃಶ್ಯಗಳು ನಡೀತದೆ. ಆದ್ರೆ ಯೇಸು ಸ್ವಾಮಿ ನಮಗೋಸ್ಕರ ಬರ್ತಾರೆ. ಇಲ್ಲಿವರೆಗೂ ನಾವು ತಪ್ಪು ಮಾಡಿದ್ರು ಸಹ ಮರಣ ಆಗ್ದಲೆ, ಸಾವನ್ನಪ್ಪಲೆ ಇದುವರೆಗೂ ನಾವು ಇದ್ದೀವಿ ಅಂದ್ರೆ ಏನ್ ಕಾರಣ ಗೊತ್ತಾ? ಯೇಸು ಕ್ರಿಸ್ತನನ್ನ ಈಗ ನಾವು ಮಾಡಿ ತಪ್ಪು ಮಾಡ್ತೀವಿ. ಈಗ ತಪ್ಪು ಮಾಡಿದಾಗ ತಂದೆಯಾದ ದೇವರು ಒಂದ್ ಹೆಜ್ಜೆ ಮುಂದೆ ಇಟ್ಟು ನಮ್ಮನ್ನ ಸಂಹಾರ ಮಾಡ್ಬೇಕಂತ ಬಂದಾಗ ಅಲ್ಲಿ ಏನ್ ನಡೀತದೆ ಗೊತ್ತಾ? ತನ್ನ ಮಗ ಬಂದರೆ ಮುಂದೆಗಡೆ, ತನ್ನ ಮಗ ಮುಂದೆಗಡೆ ಬಂದಾಗ ಆ ಮಗನ ನೋಡಿ ಎಲ್ಲಾ ಕೋಪ ಇರ್ಬೋದು. ಏನ್ ಮಗನ್ ನೋಡಿದ ತಕ್ಷಣ ಏನ್ ನೆನಪಾಗ್ತದೆ ಗೊತ್ತಾ? ತಂದೆಯಾದ ದೇವರಿಗೆ ಆತನ ಕಲ್ವಾರಿ ಶಿಲ್ಬೆಯಲ್ಲಿ ಪಟ್ಟಂತಹ ಕಷ್ಟ, ಅಘೋರವಾದ ರಕ್ತ ಸುರಿಯಲ್ಪಟ್ಟಿದ್ದು, ಅದನ್ನ ನೋಡಿದ ತಕ್ಷಣನೇ ತಂದೆಯಾದ ದೇವರು ಎಷ್ಟೇ ಕೋಪಿಷ್ಟ ಆಗಿದ್ರು ಆ ಕ್ಷಣನೇ ಮರೆತು ಸೈಲೆಂಟ್ ಆಗ್ಬಿಡ್ತಾರೆ. ಹಲ್ಲೆಲೂಯಾ. ಆ ನಿನ್ನ ಯೇಸು ಕ್ರಿಸ್ತನಿಗೆ ನೀನ್ ಏನನ್ನ ಮಾಡ್ತಾ ಇದೀಯಾ ನೋಡ್ರಿ. ಅದು ಮುಂದಿನ ವಾಕ್ಯ.
ಹೀಗೆ ಆತನು ಹಾ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ನೋಡ್ರಿ, ನಾವ್ ಏನಾದ್ರೂ ಒಂದು ತ್ಯಾಗ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ನಮ್ಮ ಒಳಗಡೆ ತಗ್ಗಿಸುವಿಕೆ ಇರ್ಬೇಕು. ತಗ್ಗಿಸುವಿಕೆ ಇಲ್ದಲೆ ನಾನು ಅನ್ನೋದಿತ್ತು ಅಂದ್ರೆ ನಾವ್ ಎಲ್ಲೂ ತಗ್ಗಿಸ್ಕೊಳೋದಿಲ್ಲ, ಯಾವ ಜಾಗದಲ್ಲೂ ತಗ್ಗಿಸ್ಕೊಳೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲೇ ಇದ್ದೀರಾ? ಮುಂದೆ ಮರಣವನ್ನು ಅಂದರೆ ಮರಣ ಅನ್ನೋದು ಸಾಧಾರಣವಾಗಿ ಎಲ್ಲರೂ ಅನುಭವಿಸ್ತಾರೆ. ಇವರೆಲ್ಲರನ್ನು ಯೇಸು ಸ್ವಾಮಿಯನ್ನು ನಂಬಿದಂತ ಈ ಶಿಷ್ಯಂದಿರೆಲ್ಲರೂ ಮರಣ ಅನುಭವಿಸಿದ್ರು. ಆ ಮರಣ ಅವರು ಬೇರೆ ರೀತಿಯಾದ ಮರಣ. ಅದರಲ್ಲಿ ಹೇಳ್ತಾ ಇದೆ ಮರಣವನ್ನು ಅಂದರೆ ಶಿಲುಬೆಯ ಮರಣವಾದರೂ ಒಂದು ವಸ್ತುವಿದೇನಾಗ್ತಾನೆ. ಹಲ್ಲೆಲೂಯ. ನಮ್ಗೇನಾದ್ರೂ ಒಂದು ಕಷ್ಟ ಬಂದ್ಬಿಟ್ರೆ ನಾವು ದೇವರಿಂದನೇ ದೂರ ಆಗ್ಬಿಡ್ತೀವಿ. ನಮ್ಗೇನಾದ್ರೂ ಒಂದು ಅವಮಾನ ಆಗ್ಬಿಟ್ರೆ ದೇವರಿಂದನೇ ದೂರ ಆಗ್ಬಿಡ್ತೀವಿ. ನಮ್ಗೇನಾದ್ರೂ ಒಂದ್ ಸ್ವಲ್ಪ ಏನಾದ್ರು ಅವಮಾನಗಳಾಗ್ಬಿಟ್ರೆ ದೇವರು ಬೇಡ, ಏನು ಬೇಡ. ಹಲ್ಲೆಲೂಯ. ನಾನು ಅವಾಗಲೇ ಹೇಳೋದು ಮರ್ತ್ಬಿಟ್ಟೆ. ನಾನು ದೇವರ ಸಮ್ಮುಖದಲ್ಲಿ ವಾಕ್ಯದ ಕುರಿತ ಜ್ಞಾನ ಮಾಡ್ಬೇಕಾದಾಗ ಸುಮಾರು ಒಂದು 7 ಗಂಟೆ ಅನ್ಸುತ್ತೆ. ನೆನೆ ಆ ಧ್ಯಾನ ಮಾಡುವಾಗ ಹೀಗೆ ಈ ಕೈನ ಈ ತರ ಒಂದು ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಮಲಗಿರ್ತೀನಿ. ಮಲಗಿರ್ಬೇಕಾದಾಗ ದೇವರ ಆತ್ಮರು ನನಗೆ ಒಂದು ಮಾತು ಹೇಳ್ತಾರೆ, ತ್ಯಾಗ ಅಂದ್ರೆ ಏನ್ ಗೊತ್ತಾ ಮಗ್ನೆ ಅಂತ ಕೇಳ್ತಾರೆ. ಏನ್ ಸ್ವಾಮಿ ಅಂತ ಕೇಳಿದಾಗ ಆಗ ದೇವ್ರು ಹೇಳ್ತಾರೆ, ತ್ಯಾಗ ಅಂತಂದ್ರೆ ನಿನಗೆ ಬೇಡದಲ್ಲಿರೋದನ್ನ ತ್ಯಾಗ ಮಾಡ್ತೀಯಲ್ಲ, ಅದಲ್ಲ ತ್ಯಾಗ. ನಿನಗೆ ಇಂಪಾರ್ಟೆಂಟ್ ಇರ್ತದಲ್ಲ, ನಿನಗಿದು ಇಂಪಾರ್ಟೆಂಟ್ ಇರ್ತದಲ್ಲ, ಅದನ್ನ ನೀನ್ ತ್ಯಾಗ ಮಾಡ್ತೀಯಲ್ಲ, ಅದೇ ನಿಜವಾದ ತ್ಯಾಗ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನಿನಗೆ ತಾಯಿ ಬಹಳ ಇಂಪಾರ್ಟೆಂಟ್. ಯಾರು? ನಿನಗೆ ತಾಯಿ ಬಹಳ ಇಂಪಾರ್ಟೆಂಟ್. ಈಗ ದೇವ್ರು ಹೇಳ್ತಾರೆ, ಈ ತಾಯಿನ ಬಿಟ್ಟು ನನ್ ಸೇವೆ ಬಾ ಅಂತ ಹೇಳ್ತಾರೆ. ಎಷ್ಟು ಜನ ಬರ್ತೀರಾ ಹೇಳ್ರಿ? ನಿನ್ನ ತಾಯಿ ಇಂಪಾರ್ಟೆಂಟ್. ನೀನು ಮಾಡುವ ತ್ಯಾಗದ ಹಿಂದೆ ದೊಡ್ಡ ಆಶೀರ್ವಾದ ಇರ್ತದೆ. ಬರ್ತಾನ ಇಲ್ಲ? ಯೋಚನೆ ಮಾಡಿ ನೋಡ್ರಿ. ಇದೇ ನಿನ್ ಲೈಫ್, ಇದೇ ನಿನ್ ಜೀವನ ಇರ್ತದೆ. ನೀನ್ ದೇವರಿಗೋಸ್ಕರ ತ್ಯಾಗವನ್ನ ನೋಡ್ರಿ. ನಮ್ಮ ನಿಜವಾದ ತ್ಯಾಗ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗಿರ್ಬೇಕು, ನಮಗೆ ಅಮೂಲ್ಯ ಅನ್ಸ್ಬೇಕು, ಅದೇ ನನ್ನ ಲೈಫ್ ಅನ್ಸ್ಬೇಕು. ದೇವ್ರು ಬಂದು ಹೇಳ್ತಾನೆ, ನೀನ್ ನನ್ನನ್ನು ಹಿಂಬಾಲಿಸು ಅಂತ. ಪೇತ್ರ, ಆಂದ್ರೆಯ, ಯಾಕೋಬ, ಇವರು, ಯೋಹಾನ ಇವರೆಲ್ಲ ಮೀನನ್ನ ಬಲೆ ತೊಳಿತಾ ಇರ್ತಾರೆ. ಯೇಸು ಸ್ವಾಮಿ ಬರ್ತಾರೆ, ಬಂದ್ ಹೇಳ್ತಾರೆ, ನನ್ನನ್ನ ಹಿಂಬಾಲಿಸ್ರಿ, ನಾನು ಮನುಷ್ಯರನ್ನ ಹಿಡಿಯುವಂತ ಬೇಸರಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರ ಜೀವನ ಕಸ್ಬೆ ಮೀನ್ ಹಿಡಿಯೋದು. ಅವರ ತಂದೆನ, ದೋಣಿನ, ಬಲೆನ ಅಲ್ಲೇ ಬಿಟ್ಟು ಅಂದಿನಿಂದ ದೇವ್ರ ಹಿಂಬಾಲಿಸ್ತಾರೆ. ಹಲ್ಲೆಲೂಯ. ನೀವೇನು ಬಿಟ್ಬಿಡೋದು ಅದಲ್ಲ, ಆದ್ರೆ ದೇವ್ರಿಗೆ ಯಾವ ಸ್ಥಾನ ಇಟ್ಟಿದ್ದೀರಾ ಯೋಚನೆ ಮಾಡಿ ನೋಡ್ರಿ. ಅವರೆಲ್ಲಾ ಬಿಟ್ಟು ಬಂದ್ರು. ಇವತ್ತು ನೀವು ದೇವರನ್ನ ಹಿಂಬಾಲಿಸ್ಬೇಕಾದಾಗ, ದೇವ್ರನ್ನ ಹಿಂಬಾಲಿಸಕ್ಕೆ ನಾವು ಮುಂಚೆ ನೀವು ತಪ್ಪಲ್ಲಿದ್ರಿ, ದೇವರನ್ನ ಹಿಂಬಾಲಿಸಿದ ನಂತರ ಈಗ ತಪ್ಪುಗಳನ್ನ ಬಿಟ್ರಿ, ದೇವರನ್ನ ಹಿಂಬಾಲಿಸಿದ ನಂತರ ಮತ್ತೆ ಆ ತಪ್ಪನ್ನ ಹಿಂಕಿಣಿಕೆ ನೋಡ್ತಾ ಇದ್ದೀರಾ, ಈಗ ದೇವರನ್ನ ನೋಡ್ತಾ ಇದ್ದೀರಾ. ಹಲ್ಲೆಲೂಯ. ನಿಜವಾದ ತ್ಯಾಗ ನೀನು ಬಿಟ್ಟು ಬಂದ ಮೇಲೆ ಮತ್ತೆ ಅದು ಬರ್ಕೊಡುದು. ಹಲ್ಲೆಲೂಯ. ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ ತೆಗೆದೋದು. ಯೆಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯ. ಕರ್ತನ ವಾಕ್ಯಲ್ಲಿ ಹೇಳ್ತೈತೆ, ದೇವರು ಅಬ್ರಹಾಮನ ಕರೀತಾ ಇದ್ರು. ಅಬ್ರಹಾಮನು ದೇವರನ್ನು ಇಂದಿಗೂ ನೋಡಿದ್ದಿಲ್ಲ, ದೇವರ ಬಗ್ಗೆ ತಿಳಿದಿದ್ದಿಲ್ಲ, ದೇವರು ಯಾರು ಎಂಬುದಾಗಿ ಆತನ ಅರಿತಿದ್ದಿಲ್ಲ. ಆದರೆ ಅಬ್ರಹಾಮನ ಹೃದಯದಲ್ಲೊಂದು ಭಾರ ಬರ್ತದೆ, ನಾನು ನಿಜವಾದ ದೇವರನ್ನ ಕಂಡುಕೊಳ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಿಜವಾದ ದೇವರನ್ನ ಕಂಡುಕೊಳ್ಬೇಕೆಂಬುದಾಗಿ ಆಸೆ ಪಟ್ಟಾಗ ಆ ಕ್ಷಣನೇ ಅಲ್ಲಿ ಏನ್ ನಡೀತದೆ ಅಂತಂದ್ರೆ, ದೇವ್ರು ಬಂದು ಅಬ್ರಹಾಮನೊಟ್ಟಿಗೆ ಮಾತಾಡ್ತಾರೆ. ಅಬ್ರಹಾಮ, ನೀನು ನಿನ್ನ ಸ್ವಂತ ದೇಶವನ್ನ, ನಿನ್ನ ಬಂಧು ಬಳಗವನ್ನ, ನಿನ್ನ ತಂದೆ ಮನೆಯವನ್ನ ಎಲ್ಲವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಡುವ ನೀನು ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ, ಅವ್ನು ಎಷ್ಟು ದೊಡ್ಡ ತ್ಯಾಗ ಮಾಡ್ತಾ ಇದ್ದಾನೆ. ಸಿಂಪಲ್ ಆಗಿ ಎರಡೆರಡು ವಚನದಲ್ಲಿ ಮುಗ್ದೋಗ್ತಾ ಇತ್ತು ವಾಕ್ಯ ಇದು. ಆದ್ರೆ
ಅವನ ತಂದೆ ಮನೆಯನ್ನ, ಸ್ವಂತ ದೇಶವನ್ನ, ತನ್ನ ಮನೆಯನ್ನ, ತನ್ನ ಬಂಧು ಬಳಗನ ಬಿಟ್ಟು ಬರ್ತಾನೆ ಅಂತಂದ್ರೆ ಅದರ ಎಷ್ಟು ಆತನು ಅವ್ರನ್ನ ಹೋಗ್ಲಿಕ್ಕೆ ಎಷ್ಟು ಜನ ತಡೆ ಮಾಡ್ದಲೇ ಇರ್ತಾರ? ಅವ್ರ ಅಪ್ಪ ಅಮ್ಮ ತಡೆ ಮಾಡ್ದಲೇ ಇರ್ತಾರ? ಅವರ ಬಂಧು ಬಳಗ ತಡೆ ಮಾಡ್ದಲೇ ಇರ್ತಾರ? ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಬೇಕು ನನ್ನ. ನೀವು ಅಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲೆಲ್ಲೂಯ್ಯ. ಅರ್ಥ ಆಗ್ತಾ ಇದೆಯಾ? ಅವನು ಬಿಟ್ಟು ಬರ್ಬೇಕಾದಾಗ ಎಷ್ಟು ವೇದನೆ ಆಗಿರ್ತದೆ. ಈಗ ಮದುವೆ ಆಗಿ ಬರುವಂತ ಹೆಣ್ಮಕ್ಳನ್ನ ನಾವು ನೆನೆಸ್ಕೊಳೋದಾದ್ರೆ, ಉದಾಹರಣೆಗೆ ಅದನ್ನ ತೆಗೆದುಕೊಳ್ರಿ. ಈಗ ತನ್ನ ತಂದೆ ಮನೆಗಳನ್ನ, ತನ್ನ ತವ್ರ ಮನೆಯನ್ನ, ತಾನು ಆಟ ಆಡಿ ಬೆಳೆದಂತ ಸ್ಥಳವನ್ನ ಬಿಟ್ಟು ಬರ್ತಾಳೆ ಅಂತಂದ್ರೆ ಅವಳ ತ್ಯಾಗ ಹೆಂಗಿರ್ತದೆ ಯೋಚನೆ ಮಾಡ್ರಿ. ಅಂದ್ರೆ ತಾನು ಬೆಳೆದಂತ ಎಲ್ಲಾ ಸ್ಥಳವನ್ನ, ತನ್ನ ತಂದೆ, ತನ್ನ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಮೊದಲ ಬಾರಿ ನೋಡಿದ ಗಂಡನ ಜೊತೆಯಲ್ಲಿ ಹಿಂತಿರುಗಿ ಬರ್ತಾಳೆ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ನಾವ್ ಯಾವಾಗ ನಾವು ತವ್ರ ಮನೆ ಅನ್ನುವಂಥದ್ದು ನಾವು ಆಗಾಗ್ಗೆ ಅಷ್ಟೇನೆ. ಆದ್ರೆ ನಮ್ಮ ನಿಜವಾದ ಆಶೀರ್ವಾದ ಎಲ್ಲಿರ್ತದೆ ಅಂದ್ರೆ ನಮ್ಮ ಗಂಡನ ಮನೆಯಲ್ಲಿ ಇರ್ತದೆ. ಅಲ್ಲೆಲೂಯ್ಯ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಇವತ್ತು ನಮ್ಮ ಜೀವಿತದಲ್ಲಿ ಅಬ್ರಹಾಮನು ಏನ್ ಮಾಡ್ತಾನೆ? ಆ ತ್ಯಾಗ ಉಳ್ಳವನಾಗಿ ತನ್ನ ಎಲ್ಲವನ್ನ ಬಿಡ್ತಾನೆ. ಅವನ ಬಿಟ್ಟಿದ್ದಕ್ಕೆ ದೇವರು, ನಿನ್ನನ್ನ ಆಶೀರ್ವಾದ ಮಾಡೋದಾದ್ರೆ ಅವರನ್ನ ನಾನು ಆಶೀರ್ವಾದ ಮಾಡ್ತೇನೆ. ಯಾರೆಲ್ಲ ತ್ಯಾಗ ಮಾಡ್ತಾರೋ, ನಿಮ್ಮನ್ನ ಶಪಿಸುವವರನ್ನ ನೀನ್ ಶಪಿಸಬೇಕಾಗಿಲ್ಲ, ದೇವರು ಶಪಿಸಕ್ ರೆಡಿ ಆಗಿರ್ತಾನೆ. ದೇವರು ಮುಯಿ ತೀರ್ಸೋದಕ್ಕೆ ರೆಡಿ ಆಗಿರ್ತಾನೆ. ಅಲ್ಲೆಲ್ಲೂಯ್ಯ. ಇಲ್ಲೇ ಇದ್ದೀರಾ? ಜೋರ ಚಬಳ ತಡ್ತೀರಾ? ಚಪ್ಪಲೆ ಏನ್ ತಡ್ತಾ ಅಂದ್ರೆ ಇಷ್ಟೊಂದು ಸೈಲೆಂಟ್ ಇದ್ರಲ್ಲ, ಇಲ್ಲೇ ಇದ್ದೀರಾ ಇಲ್ಲ ಹೋಗಿದ್ದೀರೋ ಅಂತ ಕೇಳಿದೆ ಅಷ್ಟೇ. ಅಲ್ಲೆಲ್ಲೂಯ್ಯ. ಮುಂದೆ ಹೋದಮ್ಮ, 3ನೇ ವಚನ ಹೋದಮ್ಮ ಇನ್ನೊಂದ್ಸರಿ. ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಏನ್ ತ್ಯಾಗ ಮಾಡುತ್ತೀಯೋ ನಿನಗ್ ನೀನ್ ಆಶೀರ್ವಾದ ಅಲ್ಲ, ನಿನ್ನ ಮೂಲಕವಾಗಿ ಇನ್ನೊಬ್ರಿಗೆ ಆಶೀರ್ವಾದವಾಗಿರ್ತೀಯ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಏನೋ ನೀನ್ ತ್ಯಾಗ ಮಾಡಿ ಬಂದೆ ಅಂತಲ್ಲ, ಅಯ್ಯೋ ನಾನು ಎಲ್ಲ ಬಿಟ್ಟು ಬಂದಲ್ಲ ಅಂತಲ್ಲ. ದೇವ್ರ ವಾಕ್ಯ ಹೇಳ್ತೈತೆ, ನೀನ್ ಏನ್ ತ್ಯಾಗ ಮಾಡ್ಬೋತೀಯೋ ಆ ತ್ಯಾಗದ ಪ್ರತಿಫಲ ನೀನ್ ಇನ್ನೊಬ್ರಿಗೆ ಆಶೀರ್ವಾದವಾಗಿರೋದಕ್ಕಾಗಿ. ನಿನ್ನನ್ನು ಶಪಿಸುವವರಿಗಾಗಿ ದೇವರು ಶಪಿಸ್ತಾನೆ. ನಿನ್ನನ್ನು ಆಶೀರ್ವಾದ ಮಾಡಿದ್ರೆ ಅವ್ರನ್ನ ಆಶೀರ್ವಾದ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ನೋಡ್ರಿ, ಅದಾದ್ಮೇಲೆ ಅಬ್ರಹಾಮ ಬರ್ತಾನ ಬರಲ್ವ ನೋಡ್ರಿ. 4ನೇ ವಚನ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಬಂದ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ದೇವರು ಹೇಳಿದ ಮೇರೆಗೆ ಅಬ್ರಹಾಮ ಬಂದ ಅಂತ. ಅಲ್ಲೆಲ್ಲೂಯ್ಯ. ಈಗ ಬಂದಿದ್ದಾನ, ತನ್ನ ಕುಟುಂಬವನ್ನ ತ್ಯಾಗ ಮಾಡ್ದ, ಬಂಧು ಬಳಗನ ತ್ಯಾಗ ಮಾಡ್ದ, ಎಲ್ಲಾರನ್ನು ತ್ಯಾಗ ಮಾಡ್ದ, ಸ್ವಂತ ದೇಶವನ್ನ ತ್ಯಾಗ ಮಾಡ್ದ, ತನ್ನ ತಂದೆಯನ್ನು ತ್ಯಾಗ ಮಾಡ್ದ, ತನ್ನ ಒಂದು ಸ್ವದೇಶವನ್ನು ತ್ಯಾಗ ಮಾಡ್ದ. ತ್ಯಾಗ ಮಾಡಿದ ಪ್ರತಿಫಲ ಅವನ ಲೈಫಲ್ಲಿ ಯಾವ ರೀತಿ ಬಂತು ನೋಡ್ರಿ. 13:2. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವು ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೆ, ಅಂದರೆ ಬೇತೇಲಿಗೂ ಆಯಿಗೂ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞ ವೇದಿಯನ್ನು ಕಟ್ಟಿದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸನು. ಸಾಕಮ್ಮ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಇಲ್ಲಿ ನೋಡ್ರಿ ಸಿಸ್ಟರ್, ಇಲ್ಲಿ ನೋಡ್ರಿ, ತಲೆ ಬಗ್ಗಿಸ್ಬಿಡ್ರಿ. ಒಬ್ರು ಓದ್ತಾರೆ, ಅದು ಗಮನ ಇಟ್ಕೊಳ್ರಿ, ಬರ್ಕೊಳ್ರಿ, ಮನೇಲಿ ಹೋಗಿ ಇದ್ ಮಾಡ್ಕೊಳ್ರಿ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಅಬ್ರಹಾಮನು ತ್ಯಾಗ ಮಾಡಿ ಬರ್ತಾ ಇದ್ದಾನೆ. ತ್ಯಾಗ ಮಾಡಿ ಬಂದ ನಂತರ ಅವನು ಏನಾಗ್ತಾ ಇದ್ದಾನೆ? ಒಂದೇ ಒಂದು ವರ್ಷದಲ್ಲಿ ಅವನ ಆಶೀರ್ವಾದ ಬ್ಲೆಸ್ ಆಗ್ತಾ ಇದೆ. ಅಲ್ಲೆಲ್ಲೂಯ್ಯ. ಇವತ್ತು ನೀವು ತ್ಯಾಗ ಮಾಡಿ ಬಂದಿದ್ದೀರಾ, ನಾನು ಇಲ್ಲ ಅಂತ ಹೇಳಲ್ಲ ನಾನು, ಆದರೆ ಯಥಾರ್ಥವಾದ ತ್ಯಾಗ ಇಲ್ಲ. ಅಲ್ಲೆಲ್ಲೂಯ್ಯ. ಕಂಪ್ಲೀಟ್ ತ್ಯಾಗ ಇಲ್ಲ. ನಾವು ಬಿಟ್ಟಿದ್ದೀವಿ, ಅರ್ಧಬರ್ಧ ಬಿಟ್ಟಿದ್ದೀವಿ, ನಾವು ಬಿಟ್ಟಿದ್ದೀವಿ, ಕಂಪ್ಲೀಟ್ ಆಗಿ ಬಿಟ್ಟಿಲ್ಲ. ಆದ್ರೆ ನಿನ್ನ ತ್ಯಾಗ ನಿನ್ನ ಜೀವಿತದಲ್ಲಿ ದೊಡ್ಡ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತದೆ. ಯೇಸು ಸ್ವಾಮಿ ತ್ಯಾಗ ಮಾಡಿಲ್ಲ ಅಂದ್ರೆ ಆ ಮಹಾಪದವಿನ ಮತ್ತೆ ಹೊಂದ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಅದೇ ರೀತಿಯಾಗಿ
ಅಬ್ರಹಾಮನು ತ್ಯಾಗ ಮಾಡ್ತಾ ಇದ್ದಾನೆ. ಆ ತ್ಯಾಗದ ಪ್ರತಿಫಲ ದೇವ್ರು ಹೇಳ್ತಾರೆ, ನನ್ನ ಸ್ನೇಹಿತ ಅಬ್ರಹಾಮ ಅಂತ ಹೇಳ್ತಾರೆ ದೇವ್ರೆ. ನಿನ್ನ ನೋಡಿ ದೇವ್ರೆ ಅಂತಾನೆ ಯಾವತ್ತನ ಹೇಳಿದಾರ ನನ್ನ ಸ್ನೇಹಿತಳು ಇವಳು, ನನ್ನ ಸ್ನೇಹಿತ ಇವನು ಅಂತ? ನಾವು ದೇವ್ರಿಗಾಗಿ ನಿಜವಾಗ್ಲೂ ತ್ಯಾಗ ಮಾಡಿದೀವಿ, ಆದ್ರೆ ಮಾಡಿರೋ ತ್ಯಾಗ ಅರ್ಧ ಬರ್ಧ ಮಾಡಿದೀವಿ, ಕಂಪ್ಲೀಟ್ ತ್ಯಾಗ ಇಲ್ಲ. ನಾವ್ ಇದ್ ಕಡೆನೂ ತ್ಯಾಗ ಮಾಡಿದೀವಿ, ಇದ್ ಕಡೆನೂ ಇನ್ನೂ ಹಿಡ್ಕೊಂಡು ಹೊಂಟಿದೀವಿ. ಹೆಂಗೆ ಅಂತಂದ್ರೆ ಅದ್ ಕಡೆ ಇರುವಂತ ಸೇತುವೆಗೆ ಇದ್ ಕಡೆ ಹಗ್ಗ ಕೆಳ್ಕೊಂಡಿರ್ತೀವಲ್ಲ, ಹಾಗೆ ಪರವಾಗಿಲ್ಲ, ಮುಂದಿನ ದಿನ ಬೇಕಾಗ್ತದೆ ಸೇತುವೆ ದಾಟೋದಿಕ್ಕೆ. ಅದು ಹಿಡ್ಕೊಂಡಿರೋಣ, ಇಲ್ಲೇ ಕಟ್ಟಿರೋಣ, ಇಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿಗೆ ಹೋಗೋಣ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಿನ್ನ ನಿಜವಾದ ತ್ಯಾಗ ನಿನಗೆ ಬೇಡದಲ್ಲಿರುವಂತದನ್ನ ತ್ಯಾಗ ಮಾಡಿ ದೊಡ್ಡಸ್ತಿಕೆ ತೋರಿಸ್ಕೊಳ್ಳೋದಲ್ಲ. ನಿನ್ನ ತ್ಯಾಗ ನಿನಗೆ ಇದು ಇಂಪಾರ್ಟೆಂಟ್, ಇದು ಬೇಕು ಅಂತ ಅನ್ಕೊಂಡ್ರು ಅದನ್ನ ತ್ಯಾಗ ಮಾಡಿ ಪರವಾಗಿಲ್ಲ ಅಂತ ಅಂತೆಲ್ಲ, ಅದು ನಿಜವಾದ ತ್ಯಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರ ಅದ್ಭುತ ಎದುರು ನೋಡ್ತಾ ಇದ್ದಾನೆ. ಅಂತವರನ್ನ ದೇವರು ಬ್ಲೆಸ್ ಮಾಡಲಿಕ್ಕಿದ್ದಾನೆ, ಅಂತವರನ್ನ ದೇವರು ಮೇಲೆತ್ತಲಿಕ್ಕಿದ್ದಾನೆ, ಅಂತವರನ್ನ ಅವರ ಪ್ರಾರ್ಥನೆಗಳನ್ನ ಕೇಳಿ. ಇವತ್ತು ಡೈಲಿ ನಡೆಯುವ ಒಂದು ವಾಕ್ಯ ಇದರಲ್ಲಿ ಅಡ್ಡಳ ಜೀವಿತವನ್ನು ಕುರಿತಾಗಿ ಮಾತಾಡ್ತೇನೆ. ಅವಳು ಮಾಡಿದ ಒಂದು ತ್ಯಾಗ ನೋಡ್ರಿ, ಓದ್ಕೊಳ್ಳೋಣ. ಸಮುವೇಲ 1ನೇ ಅಧ್ಯಾಯದಲ್ಲಿ 26ನೇ ವಚನ ಓದ್ರಿ ಬೇಗ. ಇಲ್ಲಿ ಅನ್ನಳು ಏಲಿಗೆ ಸ್ವಾಮಿ ಸ್ವಾಮಿ ನಿನ್ನ ಜೀವದಾಣೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಬಂಜೆ ಆಗಿದ್ದಾಳೆ, ಮಕ್ಕಳಿಲ್ಲ, ಕಷ್ಟ ಅನುಭವಿಸ್ತಾ ಇದ್ದಾಳೆ. ತನ್ನ ಗಂಡನ ಇನ್ನೊಂದು ಹೆಂಡತಿ ಏನ್ ಮಾಡ್ತಾಳೆ, ಇಲ್ಕಾಳಳು ಇವಳನ್ನ ಚುಚ್ಚಿ ನೋಪಡಿಸ್ತಾ ಇರ್ತಾಳೆ. ಹಲ್ಲೆಲೂಯಾ. ಚುಚ್ಚಿ ನೋಪಡಿಸ್ತಾ ಇರ್ತಾಳೆ. ಈ ನೋಪಡಿಸ್ಬೇಕಾದಾಗ ಇವಳು ಪ್ರತಿ ವರ್ಷ ದೇವರ ಆಲಯಕ್ಕೆ ಬರ್ತಾ ಇದ್ಲು, ಆದರೆ ನೋವು ಪಡಿಸ್ಬೇಕಾದಾಗ ದೇವರ ಸಮ್ಮುಖಕ್ಕೆ ಬರ್ತಾ ಇರ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ 10ನೇ ವಚನ ಓದಮ್ಮ, 1:10. ಐದನೇ ವಚನ ಬೇಗ. ಅವನು ಅನ್ನಳನ್ನು ಬಹಳವಾಗಿ ಪ್ರೀತಿಸಿದರು, ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದುದರಿಂದ. ಯಾರು ಕೊಟ್ಟಿರ್ಲಿಲ್ಲ? ಒಂದು ಮಗು ತಾಯಿಯ ಗರ್ಭದಲ್ಲಿ ಬೆಳಿಬೇಕು ಅಂದ್ರೆ ಅದು ದೇವ್ರು ಕೊಟ್ರೇನೆ. ಅದು ಅನ್ಯ ಜನ ಆಗಿರ್ಬೋದು, ದೇವ್ರು ನಂಬಿರೋರು ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇವ್ರು ಕೊಟ್ರೇನೆ ಅವ್ರ ಹೊಟ್ಟೆಯಲ್ಲಿ ಬರೋದು. ಕೊಡ್ಲಿಲ್ಲ ಅಂದ್ರೆ ಬರಲ್ಲ. ಅದೇ ವಾಕ್ಯ ಹೇಳ್ತಾರೆ, ದೇವರು ಆಕೆಗೆ ಮಗುವನ್ನು ಕೊಟ್ಟಿರ್ಲಿಲ್ಲ, ವಾದುದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಹಲ್ಲೆಲೂಯಾ. ಕೆಣಕಿ ನೋಯಿಸ್ತಾ ಇದ್ಲು. ಇದೇನು ಅವಾಗ ಪ್ರತಿಯೊಂದೊಂದು ವಿಷಯದಲ್ಲೂ ಕೆಣಕದಂದ್ರೆ ಹೆಂಗೆ? 5 ನಿಮಿಷಕ್ಕೂ ಕೆಣಕದು. ಈಗ ಏನಾದ್ರು ನಿಮ್ಗೆ ಅಲರ್ಜಿ ತರ ನೆವೆ ಏನಾರ ಆದ್ರೆ ಏನ್ ಮಾಡ್ತೀರಾ? ಅವಾಗ ಕೆಣಕಂತ ತರ್ತೀರಾ. ಆ ತರ ಅರ್ಥ ಆಯ್ತಾ ಇಲ್ಲ? ಮುಂದೆ ಹೋದಮ್ಮ, ಮುಂದೆ. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪೆನ್ನಿನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಅನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು. ಒಂದಾನೊಂದು ಸಾರಿ ಅಂದ್ರೆ ಅರ್ಥ ಏನು? ನಮ್ಗೆ ಅರ್ಥ ಆಗ್ತದೆ, ಒಬ್ಬರಿಂದ ಬೇಜಾರಾಗ್ತದೆ. ನಾವು ಮಾಡುವಂತ ದೊಡ್ಡ ತಪ್ಪೇನಂದ್ರೆ ಅನ್ನಳ ರೀತಿ ಕಣ್ಣಲ್ಲಿ ಹಾಕೊಂಡ್ ಕೂತ್ಕೊಳ್ಳೋದು, ಅರ್ಟ್ ಮಾಡ್ಕೊಂಡ್ ಕೂತ್ಕೊಳ್ಳೋದು, ನೋವು ಪಟ್ಕೊಂಡ್ ಕೂತ್ಕೊಳ್ಳೋದು. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಐತೆ, ಅನ್ನಳು ಹೇಳುವಂತದ್ದು ಏನಂದ್ರೆ ಒಂದಾನೊಂದು ಸಾರಿ ಏನ್ ಮಾಡ್ತಾಳೆ, ಅವಳಿಗೆ ಬುದ್ಧಿ ಬಂದು ಆ ನೋವಿದ್ದಾಗ, ಆ ನೋವಿರ್ಬೇಕಾದಾಗ, ಆ ಅಳ್ಬೇಕಾದಾಗ ದೇವರ ಸಮ್ಮುಖಕ್ಕೆ ಆಗ ಬರ್ತಾಳೆ. ಅಷ್ಟು ವರ್ಷದಿಂದ ಬರ್ಲಿಲ್ಲ, ಒಂದಾನೊಂದು ದಿನ ಬರ್ತಾಳೆ. ದೇವ್ರು ನೋಡಿಕೊಂಡು ಅವಾಗ ಮತ್ತೆ ಯಾವಾಗ ಇವತ್ತೆಷ್ಟೋ ಜನ ಲೇಡೀಸ್ ಮತ್ತೆ ಜೆಂಟ್ಸ್ ಎಲ್ಲಾರು ಮಾಡುವಂತದ್ದು ಏನಂದ್ರೆ, ನಿಮ್ಗೆ ಬಹಳ ನೋವಾದ್ರೆ ನೀವು ಮಾಡುವಂತದ್ದು ಏನ್ ಗೊತ್ತಾ? ತಲೆದಿಂಬು, ಹಾಸಿಗೆ ಇಲ್ಲ ಒಂಟಿ ಆಗಿರುವಂತ ಒಂದು ಚೇರು.
ಅದನ್ನು ಮಾತ್ರ ಪಟ್ಟಾಗಿ ಮಾಡ್ತೀರಾ? ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಇದನ್ನ ನೀವು ಮಾಡ್ತೀರಾ. ಆದರೆ ನಿಮ್ಮ ಕಣ್ಣೀರನ್ನು ಒರೆಸ್ಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇನ್ನೊಂದು ಇದೆ ನೋಡ್ರಿ, ಅದು 10ನೇ ವಚನ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಳಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಈಗ ಅವಳೇನ್ ಮಾಡ್ತಾ ಇದ್ದಾಳೆ? ಅಲ್ಲ, ಇದು ಮೊದ್ಲೇ ಸಾರಿ ನೋವಾದಾಗ್ಲೇ ದೇವ್ರ ಸಮ್ಮುಖಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ರೆ ಇದು ಇರ್ತಿತ್ತ? ಸುಮಾರು ವರ್ಷಗಳ ಕಾದವಳೆ. ಅವಳು ಹೇಳ್ತಾಳೆ, ಏನೇ ಮಾಡ್ತಾಳೆ? ಕೆಣಕಿ ಮಾಡ್ತಾಳೆ. ನಿಮ್ಮ ಜೀವಿತದಲ್ಲೂ ಅಷ್ಟೇ. ಅವ್ರ ಹಿಂಗಂದ್ರು, ಇವ್ರ ಹಂಗಂದ್ರು, ಅವ್ರ ಹಂಗಂದ್ರು, ಇವ್ರ ಹಂಗಂದ್ರು ಅಂತ ಅರ್ಟ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ನಿನ್ನ ಆಶೀರ್ವಾದ ನೀನ್ ಕಳ್ಕಂತೀಯ. ಅವ್ರ ಸಾವತಿ ಕಳ್ಕೊಂಡ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಅವಳು ಯಾವಾಗ ಪ್ರಾರ್ಥನೆ ಮಾಡಿದ್ಲು, ಅವಳ ಪ್ರಾರ್ಥನೆಯ ಪ್ರತಿಫಲಕ್ಕೆ ದೇವರು 17ನೇ ವಚನದಲ್ಲಿ ಅವಳಿಗೆ ಮಾತಾಡ್ತಾರೆ. ಆಗ ಎಲಿಯು ಆಕೆಗೆ ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎಂಬುದಾಗಿ ಆರಿಸ್ತಾ ಇದ್ದಾನೆ. ಅದೇ ಕೆಲಸ ಅವತ್ತೇ ಮಾಡಿದ್ರೆ ನಾವ್ ಹಂಗಲ್ಲ. ನಾವೊಂದು ಗಿಡ ಹಾಕ್ತಿವಿ, ಗಿಡಕ್ಕೆ ನೀರು ಇತ್ತೀವಿ, ಅದು ಬೆಳೀತಾ ಇರ್ತದೆ, ಅದಕ್ಕೆ ಇನ್ನೂ ನೀರು ಇತ್ತೀವಿ, ಗೊಬ್ಬರ ಹಾಕ್ತಿವಿ, ರಾಸಾಯನಿಕ ಗೊಬ್ಬರ ಹಾಕ್ತಿವಿ, ಇನ್ನು ಬಲಿಷ್ಠ ಆಗ್ಬೇಕು ಅಂತ ಇನ್ನೂ ಗೊಬ್ಬರ ಹಾಕ್ತಿವಿ. ಅದು ಬೆಳೀತಾ ಹೋದ್ಮೇಲೆ ಇದನ್ನ ನಾನು ಹಾಕೊಂಡು ಅನ್ಕೊಂಡೆ, ಇದು ಯಾವ್ದು ಹಂಗೆ ಮರ ಬೆಳೆದ್ಬಿಟ್ಟೈತೆ. ಅಲ್ಲೆಲ್ಲೂಯ್ಯ, ಅರ್ಥ ಆಗ್ತಾ ಇದೆಯಾ? ಇದ್ಯಾವ್ದು ಇದು ಸೇಬೆಹಣ್ಣಿನ ಮರ ಅನ್ಕೊಂಡಿದ್ದೆ, ಜಾಲಿ ಮರ ಆಗ್ಬಿಟ್ಟೈತಲ್ಲ ಇದು. ಏನ್ ಬೆಳೆಸ್ತಾ ಇದ್ದೀರಾ ಮೊದ್ಲು ಅರ್ಥ ಮಾಡ್ಕೊಳ್ರಿ. ಅನ್ನಳು ಅವಾಗ್ಲೇ ಕರೆಕ್ಟ್ ಆಗಿ ಇದು ಮಾಡ್ಕೊಂಡಿದ್ರೆ ಆಗಿರೋದು, ಆದ್ರ ಮಾಡ್ಲಿಲ್ಲ. ಅದಾದ ನಂತರ ದೇವರು ಪ್ರಾರ್ಥನೆಯನ್ನ ಕೇಳ್ತಾಳೆ. ಆ ಪ್ರಾರ್ಥನೆಯ ಪ್ರತಿಫಲ 19ನೇ ವಚನದಲ್ಲಿ ಬರ್ತದೆ ನೋಡ್ರಿ. ಅವರು ಮರುದಿನ ಬೆಳಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡ್ರಿ, ಸಾಧಾರಣವಾದ ಸಿಲ್ಲಿ ವಿಷಯ. ಅವ್ರು ಮದುವೆ ಆದಾಗಿಂದ ಒಂದಾಗಿರ್ಲಿಲ್ವಾ? ಆದ್ರೂ ಅವಾಗ ಇರ್ಲಿಲ್ಲ. ಯಾಕೆ? ದೇವರ ಅನುಗ್ರಹ ಬೇಕಾಗಿತ್ತು. ಅವಳ ಒಳಗಡೆ ಏನೋ ಒಂದು ಬದಲಾವಣೆ ಆಗ್ಬೇಕಾಗಿತ್ತು. ನಿಮ್ಮ ಜೀವಿತದಲ್ಲೂ ನಿಮ್ಮ ಲೈಫ್ ಅಲ್ಲಿ ಒಂದು ಬದಲಾವಣೆ ಆಗ್ಬೇಕು ಅಂದ್ರೆ, ಒಂದು ಆಶೀರ್ವಾದ ಒದಗಿ ಬರಬೇಕು ಅಂದ್ರೆ, ನಿನ್ನ ಲೈಫ್ ಅಲ್ಲಿ ಏನೋ ಒಂದು ಬದಲಾವಣೆ ಆಗ್ಬೇಕು. ಹಲ್ಲೆಲೂಯಾ. ಅವಳ ಲೈಫ್ ಅಲ್ಲಿ ಏನಂತಂದ್ರೆ, ಅಲ್ಟ್ ಮಾಡ್ಕೊಂಡಾಗ ಅಳದೆ ಒಂದು ಅವ್ಳು ಗೊತ್ತಿದ್ದು ಬುದ್ಧಿ, ಆದ್ರೆ ಒಳಗಡೆ ಒಂದು ಪರಿವರ್ತನೆ ಬರ್ಬೇಕಾಗಿತ್ತು. ಆ ಪರಿವರ್ತನೆ ಏನಂತಂದ್ರೆ, ಕಷ್ಟದ ಸಮಯದಲ್ಲೂ, ದುಃಖದ ಸಮಯದಲ್ಲೂ, ನೋವಿನ ಸಮಯದಲ್ಲೂ ದೇವರ ಪಾದವನ್ನೇ ಹಿಡಿಯೋದು ಅವ್ರು ಕಲಿಬೇಕಾಗಿತ್ತು. ಹಲ್ಲೆಲೂಯಾ. ಅದನ್ನ ಯಾವಾಗ ಕಲ್ತ್ಲೋ, ಅದು ಕಲ್ತಿಂದಲೇನೆ ಅದ್ ಮುಂದಿನ ವರ್ಷಕ್ಕೆ ದೇವ್ರ ಮಗುನ್ ಕೊಡ್ತಾರೆ. ಹಲ್ಲೆಲೂಯಾ. ಈಗ ಬಂಜೆಯಾಗಿ ಸುಮಾರು ವರ್ಷದಿಂದ ಕಷ್ಟ ಅನುಭವಿಸಿದಾಳೆ, ದೇವ್ರ ಮಗುನ್ ಕೊಟ್ಬಿಟ್ರು, ಗಂಡು ಮಗುನ. ಅವ್ರು ಕೇಳೋದು ಗಂಡು ಮಗು ಬೇಕು ಅಂತ, ಆ ಗಂಡು ಮಗುನೇ ಕೊಟ್ಬಿಟ್ಲು. ಗಂಡು ಮಗು ಕೊಟ್ಟಾದ ನಂತರ 26ನೇ ವಚನದಲ್ಲಿ ನೋಡ್ರಿ, ಆಗ ಅವಳು ಮಾಡಿದ ಒಂದು ತ್ಯಾಗದ ಕುರಿತಾಗಿ ಓದೋಣ. ಅನ್ನಳು ಏಲಿಗೆ, ಸ್ವಾಮಿ ನಿನ್ನ ಜೀವದಾಣೆ ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು. ಯೋಚನೆ ಮಾಡ್ರಿ, ಎಷ್ಟು ಜನ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಹಲ್ಲೆಲೂಯಾ. ಸುಮಾರು ವರ್ಷದಿಂದ ಮಕ್ಕಳೇ ಇಲ್ಲ. ಅನ್ನಳ ಜೀವಿತ ನೋಡ್ರಿ, ತಾನು ದೇವ್ರ ಮುಂದೆ ಅರ್ಕೆ ಮಾಡ್ತಾಳೆ. ನಾವೆಷ್ಟೋ ಜನ ಹಂಗೆ ಮಾಡೋದು. ದೇವ್ರೇ ಇದನ್ನ ಕೊಟ್ರೆ ಸಾಕು, ದೇವ್ರೆ ನಾ ಹಿಂಗೆ ಮಾಡಾಕ್ಬಿಡ್ತೀನಿ. ಕೊಟ್ಟಾದ್ಮೇಲೆ ಸುಸ್ರೇ ಇಲ್ವೇ? ಹಲ್ಲೆಲೂಯಾ. ಯಾವ್ದು ಇಲ್ವೇ? ಆದ್ರೆ ಅನ್ನಳ ಲೈಫ್ ತ್ಯಾಗ ಹೆಂಗಿದೆ ನೋಡ್ರಿ.
ಸುಮಾರು ವರ್ಷದ ನಂತರ ಅವಳು ಆ ಮಗುನ ಕರ್ಕೊಂಬಂದು ಹೇಳಿದ ಪ್ರಕಾರವಾಗಿ ದೇವಾಲಯದಲ್ಲಿ ಎಲಿಯನ ಮುಂದೆ ಬಿಟ್ಬಿಡ್ತಾಳೆ. ನಾನ್ ದೇವರ ಹತ್ರ ಹೇಳಿದೆ, ನನ್ಗೊಂದು ಮಗು ಸಿಕ್ಕಿದ್ರೆ ಸಾಕು, ಒಂದು ಮಗು ಹುಟ್ಟಿದ್ರೆ ಸಾಕು, ನಾನು ಬಂದೆ ಅಲ್ಲ, ನನ್ನ ಗರ್ಭದಲ್ಲಿ ಮಗು ಹುಟ್ಟುತ್ತೆ ಅನ್ನುವಂಥ ಜನಗಳಿಗೆ ಕಣ್ಣಿಗೆ ಬಿದ್ದರೆ ಸಾಕು, ನಾನು ಈ ಮಗುನ ತೆಗೆದು ಕೊಡ್ತೀನಿ ಎಂಬುದಾಗಿ ಕೊಟ್ಟಿದ ತಕ್ಷಣನೇ ಆಕೆ ಸಂತೋಷವಾಗಿ ತನ್ನ ಮನೆಗೆ ಹೋಗ್ಬಿಡ್ತಾಳೆ. ಅವಳು ಮಾಡಿದ ತ್ಯಾಗ ಅಲ್ವಾ? ಇದೆಷ್ಟು ದೊಡ್ಡ ತ್ಯಾಗ ಯೋಚನೆ ಮಾಡ್ರಿ. ಮಕ್ಳ ಇಲ್ದಲ್ಲೇ ಇರೋರಿಗೆ ದೇವ್ರ ಮಗು ಕೊಟ್ಟಾರ, ಆ ಮಗುನ ದೇವ್ರು ಕೊಟ್ಬಿಡು ಅಂತಂದ್ರೆ ಯಾಕೆ ಕೊಡ್ತಾರೆ? ಇವನು ಯಾವನೋ ಪಾಸು ಸರಿ ಇಲ್ಲ, ಇವನು ಮೊದ್ಲಿಂದ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತೀವಿ ಅಲ್ವರ. ಹೋಗೋದಲ್ದಲ್ಲೇ ಪಾಸ್ಟು ಆ ಪಾಸ್ಟ್ ಹತ್ರಕ್ಕೆ ಹೋಗ್ಬೇಡ್ರಿ, ಅವ್ನು ಹಿಂಗೆ ಹೇಳ್ದ, ಅವನು ನಿಮ್ಗೆ ಏನೇನ ತಲೆ ಕೆಡಿಸ್ಬಿಡ್ತಾನೆ. ಅಲ್ಲೇಲೂಯ್ಯ. ದೇವ್ರು ಕಾಣಲ್ವಲ್ಲ, ಅದಕ್ಕೆ ಪಾಸ್ಟರ್ ಕಾಣ್ತಾನಲ್ಲ, ಪಾಸ್ಟರ್ ಗುರ್ತಾಗಿ. ಅದಾದ್ಮೇಲೆ ನೋಡ್ರಿ ಮುಂದಿನ ವಾಕ್ಯ, ಅವನ್ ಏನೆಲ್ಲ ಮಾಡ್ತಾನೆ. ಒಂದು ಸಮುವೇಲ 2ನೇ ಅಧ್ಯಾಯ 18ನೇ ವಚನ. ಅವನೀಗ ಬಿಟ್ಟಿದ್ದಾರೆ ಅಲ್ಲಿ ದೇವಾಲಯದಲ್ಲಿ. ಆ ದೇವಾಲಯದಲ್ಲಿ ಯಾವ ತರ ಬೆಳೀತಾ ಇದೆ ನೋಡ್ರಿ. ಬಾಲಕನಾದ ಸಮುವೇಲನು ಏಫೋದೆಂಬ ನಾರು ಮಡಿ ಅಂಗಿಯನ್ನು ತೊಟ್ಟುಕೊಂಡು ಯೆಹೋವನ ಸಾನ್ನಿಧ್ಯ ಸೇವೆಯನ್ನು ಮಾಡುತ್ತಿದ್ದನು. ಅವನ ತಾಯಿಯು ಪ್ರತಿ ವರ್ಷವೂ ಗಂಡನ ಜೊತೆಯಲ್ಲಿ ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದಾಗ ಒಂದು ಚಿಕ್ಕ ಅಂಗಿಯನ್ನು ಹೊಲೆದು ಅವನಿಗೆ ತಂದು ಕೊಡುತ್ತಿದ್ದಳು. ಎಲಿಯು ಎಲ್ಕಾನನಿಗೆ, ನೀನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟ ಮಗನಿಗೆ ಬದಲಾಗಿ. ಹಾಗೆ ಮತ್ತೆ ಏನ್ ಹೇಳ್ತಾ ಇದ್ದಾನೆ ಎಲಿ ಅಂದ್ರೆ ಯಾರು? ಸೇವಕ, ಪಾಸ್ಟರ್. ಈಗಿನ ಒಂದು ಅದಕ್ಕೆ ಮೀನಿಂಗ್ ಅರ್ಥ ಏನಂದ್ರೆ ಪಾಸ್ಟರ್. ಸೇವಕ ಅಂದ್ರೆ ಎಷ್ಟೋ ಜನ ಗೊತ್ತಾಗಲ್ಲ, ಇಲ್ಲ ಪ್ರವಾದಿ ಅಂದ್ರೆ ಎಷ್ಟೋ ಜನ ಗೊತ್ತಾಗಲ್ಲ. ಈಗಿನ ಒಂದು ಮಾತಿಗೆ ಏನ್ ಕರೀತಾರೆ ಅಂದ್ರೆ ಪಾಸ್ಟರ್ ಅಂತ ಕರೀತಾರೆ. ಆ ಪಾಸ್ಟರ್ ಆದಂತ ಎಲಿಯು ಎಲ್ಕಾನನಿಗೆ, ನೀನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟ ಮಗನಿಗೆ ಬದಲಾಗಿ ಆತನು ಈ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಹೇಳಿ ಅವನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸುತ್ತಿದ್ದನು. ಆಶೀರ್ವಾದ ಹೊಂದಿಕೊಳ್ಳೋದಕ್ಕಿಂತ ಆಶೀರ್ವಾದ ಮಾಡುವಂತವ್ರೆ ದೊಡ್ಡವರು ಕಣ್ರಿ. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ಅದಕ್ಕೆ ದೇವ್ರು ನಮ್ಮನ್ನ ಇಲ್ಲಾಗಿಟ್ಟಿದ್ದಾರೆ, ನಿಮ್ಮನ್ನ ಅಲ್ಲಾಗಿಟ್ಟಿದ್ದಾರೆ ಅಷ್ಟೇ. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ನಮ್ಗೇನ್ ಕಾರು ಬಂಗ್ಲೆ ಎಲ್ಲ ದೇವ್ರು ಕೊಟ್ಟಿ ನಮ್ಗೇನ್ ಕಟ್ಟೆ ಹಾಕೋದು ಅಷ್ಟರಲ್ಲ ಐತ್ ನಮ್ಗೆ. ಆದ್ರೆ ದೇವ್ರು ನಮ್ಗೆ ಕೊಡೋ ಟೈಮಲ್ಲಿ ಕೊಡ್ತಾನೆ. ಆದ್ರೆ ಒಬ್ಬ ಸೇವಕನಾಗಿ ನಿಮ್ಮನ್ನ ಯಾವಾಗ ಆಶೀರ್ವಾದ ಮಾಡ್ತೀವೋ, ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ದೇವ್ರು ಬ್ಲೆಸ್ ಮಾಡ್ತಾ ಹೋಗ್ತಾ ಇರ್ತಾನೆ. ಅಲ್ಲೇಲೂಯ್ಯ. ನಿಮಗೆ ಕೊರತೆ ಇಲ್ಲದ ಹಾಗೆ ಮಾಡ್ತಾ ಇರ್ತಾನೆ. ಎಲ್ಲಿಂದ ಬರ್ತದೆ? ದೇವರಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ಬಂದಂತ ಆ ಸೇವಕನ ಬಾಯಲ್ಲಿ ದೇವರ ಆ ಶಕ್ತಿಯನ್ನ ಇಟ್ಟಿರ್ತಾರೆ. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ನೋಡ್ರಿ, ಅದಾದ್ಮೇಲೆ ಅವ್ನು ಹೇಳ್ದ, ಅದು ನುಡಿದಾಗ ಅವರು ಅದನ್ನ ನಂಬಿದ ನಂತರ ಏನ್ ನಡೀತದೆ? ಅನಂತರ ಅವರು ತಿರುಗಿ ಸ್ವಸ್ಥಳಕ್ಕೆ ಹೋಗುತ್ತಿದ್ದರು, ಸ್ವಂತ ಸ್ಥಳಕ್ಕೆ ಹೋದರು. ಯೆಹೋವನು ಕಟಾಕ್ಷಿಸಿದರಿಂದ ಅನ್ನಳಿಗೆ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಆದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಪ್ಪ ದೇವರೇ, ಪಾಸ್ಟ್ರೆ ಅನ್ನಳಿ ತಾನೇ ಆಗಿದ್ದು, ನಮ್ಗಲ್ವೆಲ್ಲ ಅಂತ ಸುಮ್ಮನೆ ಕೂತಿದ್ದೀವಿ ಅಷ್ಟೇ. ಅಲ್ಲಿ ಅನ್ನಳಿಗೆ ಮಕ್ಳು ಕೊರತೆಯನ್ನ ತೀರಿಸ್ತಾ, ಇವತ್ತು ನಿನ್ ಲೈಫ್ ಅಲ್ಲಿ ಏನ್ ಕೊರತೆ ಅದು ಅದನ್ನ ತೀರಿಸ್ತಾನೆ. ನೀನ್ ಅದನ್ನ ಸಂತೋಷ ಸ್ವೀಕಾರ ಮಾಡೋದ್ ಕಲಿಬೇಕು. ಮೊದ್ಲು ವಾಕ್ಯವನ್ನ ಕೇಳುವಾಗ ನಿನ್ನ ಒಳಗಡೆ ಆ ಸಂತೋಷ ಬರ್ತದಲ್ಲ, ಆ ವಾಕ್ಯನ ನೀನ್ ನಂಬ್ತಿಯಲ್ಲ, ಆ ನಂಬುವಾಗ ನಿನ್ ಲೈಫ್ ಅಲ್ಲಿ ಅದು ಕೆಲಸ ಮಾಡ್ತದೆ. ನೀವ್ ನೋಡ್ತೀವಿ ಹಿಂಗೇ ನೋಡ್ಕೊಂಡ್ ಕೂತ್ಬಿಟ್ರೆ ಏನಾಗ್ತದೆ? ದೇವರ ವಾಕ್ಯ ಒಂದು ಕ್ರೈಸ್ತನ ಜೀವಿತ, ನಂಬಿಕೆಯ ಜೀವಿತನೇ ಕ್ರೈಸ್ತನ ಜೀವಿತ. ನೀನೇನು ವಾಕ್ಯ ಇವತ್ತು ವಾರ ಪ್ರತಿ ವಾರನು ನಿಮಗ್ ಕರೆಸಿ ನಾವು ಇಷ್ಟೊತ್ತು ನಿಂತ್ಕೊಂಡು ವಾಕ್ಯ ಕೊಡೋದೇನೆ ದೇವ್ರಿಗೆ ಬುದ್ಧಿ ಇಲ್ವಾ? ಇಲ್ಲ ನಮಗ್ ಬುದ್ಧಿ ಇಲ್ವಾ? ಈ ವಾಕ್ಯಗಳನ್ನ ಕೇಳಬೇಕಾದಾಗ್ಲೇನೆ ನಿಮ್ಮ ಜೀವಿತದಲ್ಲಿ ಒಂದು ಯುದ್ಧ ನಡೀತಾ ಇರ್ತದೆ. ನಿಮ್ಮ ವಿರುದ್ಧವಾಗಿ ಕಲ್ಪಿಸುವ ದುಷ್ಟ ಆತ್ಮಗಳು, ನಿನ್ನ ವಿರುದ್ಧವಾಗಿ ಕೇಡುಗಳನ್ನ, ತೊಂದರೆಗಳನ್ನ ತರುವಂತ ಆತ್ಮಗಳನ್ನ ದೇವರು ನಿರ್ಮೂಲನೆ ಮಾಡ್ತಾ ಬರ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ ವಾಕ್ಯನ ಸಂತೋಷ ಸ್ವೀಕಾರ ಮಾಡಿ ನಿನ್ನನ್ನು ನೀನು ಬದಲಾಯಿಸ್ಕೊಂಡ್ ಬರೋದಾದ್ರೆ ನಿನ್ನನ್ನ ದೇವರ ಆಶೀರ್ವಾದ ಮಾಡ್ತಾನೆ. ನೀನ್ ಅದನ್ನ ಕೇಳೋದಾದ್ರೆ ನೋ ಯೂಸ್, ಪ್ರಯೋಜನ ಇಲ್ದಲೇ ಇರೋ ತರ ಇರ್ತದೆ. ಅದೇ ದೇವ್ರು ನೋಡ್ರಿ, ಆ ಅನ್ನಳ ತ್ಯಾಗ ಯಾವ ರೀತಿ ಇದೆ. ತನಗೆ ಇಂಪಾರ್ಟೆಂಟ್ ಮಗುನ ಇಂಪಾರ್ಟೆಂಟ್. ಆ ಮಗು ಇಲ್ದಲೇ ಇರೋದಕ್ಕೆ ಅವಳು ಕೆಣಕಿ ಅವಳನ್ನ ನೋವು ಬರೆಸ್ತಾ ಇದ್ಲು. ಆದ್ರೆ ಆ ಇಂಪಾರ್ಟೆಂಟ್ ಆದಂತ ಮಗುವನ್ನ ಅವಳು ದೇವರಿಗೆ ತ್ಯಾಗ ಮಾಡ್ತಾಳೆ.
ಆ ತ್ಯಾಗದ ಪ್ರತಿಫಲ 5 ಮಕ್ಕಳನ್ನ ದೇವ್ರು ಕೊಟ್ಬಿಡ್ತಾರೆ. ಅಂದ್ರೆ ಅವಳು ಪಂಚೆ ಆಗದಂತ ಆಕೆ 6 ಮಕ್ಕಳ ತಾಯಿಯಾಗಿ ಮಾರ್ಪಡ್ತಾರೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲೂ ಅಷ್ಟೇ, ನೀನ್ ಏನೋ ದೇವ್ರಿಗೆ ಕೊಡ್ಬೇಕು ಅಂತ ನಾವು ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಅಂತ ಅನ್ಕೊಂಡ್ ಆ ರೀತಿ ಆಗಲ್ಲ. ನಿನ್ಗೆ ಇಂಪಾರ್ಟೆಂಟ್ ಆಗಿರ್ಬೇಕು, ನಿನ್ಗೆ ಇಂಪಾರ್ಟೆಂಟ್ ಅದು. ನಾನು ಇದನ್ನ ಕೊಟ್ರೆ ನನಗೆ ದೇವ್ರು ಕೊಡ್ತಾನೆ. ನಿಮ್ಗೆ ಇಂಪಾರ್ಟೆಂಟ್ ಆಗಿರೋದನ್ನ ನನಗೆ ಕೊಡ್ಲಿಲ್ಲ ಅಂದ್ರೆ, ಈಗ ನಿಮ್ಗೆ ಅಗತ್ಯ ತಕ್ಕಾಗಿ ಒಂದು ಘಟನೆ ನಡೀತದೆ. ನಾನು ಮತ್ತೆ ಅವರ ಆನಂದ್ ಬ್ರದರ್ ಒಂದು ಜಾಗಕ್ಕೆ ಪ್ರೇಯರ್ಗೆ ಹೋಗ್ಬೇಕಾದಾಗ ಈ ಒಂದು ವಿಷಯನ ಮಾತಾಡ್ಕೊಂಡು ಹೋಗ್ತಾ ಇದ್ದೋ. ಒಂದು ವಯಸ್ಸಾದಂತ ಒಂದು ಅಜ್ಜಿ, ಇನ್ ಮಿಕ್ಕವರೆಲ್ಲ ಯವನಸ್ಥರು ಒಳ್ಳೆ ಶ್ರೀಮಂತರಾಗಿರ್ತಾರೆ. ಶ್ರೀಮಂತರಲ್ಲಿರುವಂತ ಎಲ್ಲರೂ ಬಂದು ತಮ್ಮ ಹತ್ರ ಇರುವಂತ ಎಲ್ಲ ಬೆಳ್ಳಿ ಬಂಗಾರಗಳನ್ನ ಕಾಣಿಕೆ ಹಾಕ್ತಾ ಇರ್ತಾರೆ. ದೇವ್ರು ವಾಕ್ಯ ಇರ್ತದೆ, ಆ ಕಾಣಿಕೆ ಮುಂದೆ ದೇವ್ರು ಕೂತಿರ್ತಾರೆ. ಆಗ ದೇವರು ಕುಂತಿರ್ಬೇಕಾದಾಗ ಅವರೆಲ್ಲ ಏಳುವಾಗ ಆಗ್ತಾ ಇದ್ದಾರೆ, ತೆಗ್ದಿ ಒಡವೆ ಅಂತೆ, ನಾಣಿ ಅಂತೆ, ಹಿಂಗ್ ಸುರಿದ ಪೆಟ್ಟಿ ಒಳಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಒಂದು ಅಜ್ಜಿ ನಡುಗುತ್ತಾ ಬಂದು ಭಯದಿಂದ 2 ಕಾಸು, 2 ನಾಣ್ಯ, 2 ರೂಪಾಯಿ, ಒಂದೊಂದು 2 ರೂಪಾಯಿ, ಆ 2 ರೂಪಾಯಿನ ನಡುಗುತ್ತಾ ಕಾಣಿಕೆ ಒಳಗೆ ಹಾಕ್ತಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ ಅವಳ ಜೀವವನ್ನೇ ಕೊಟ್ಬಿಟ್ರು ಅಂತ. ಅವಳಿಗಿದ್ದ 2 ನಾಣ್ಯ, ಆ ನಾಣ್ಯ ತಗೊಂಡೋಗಿ ರೇಷನ್ ತಗೊಂಡ್ಬರ್ಬೇಕು, ಆ ನಾಣ್ಯ ತಗೊಂಡೋಗಿ ತನಗೆ ಬೇಕಾದದ್ದು ಕೊಂಡ್ಕೊಂಡ್ಬರ್ಬೇಕು. ಆದ್ರೆ ಅವತ್ತು ಸಬ್ಬತ್ ದಿನ ನಾನು ಆ ನಾಣ್ಯನ ದೇವ್ರಿಗೆ ಹಾಕ್ಬೇಕು ಅನ್ನೋದಾಗಿ ಎಲ್ಲಾರ ಹತ್ರ ಇದ್ದು ದೇವ್ರ ವಾಕ್ಯ ಹಿಂಗೆ ಹೇಳ್ತದೆ, ತನಗೆ ಸಾಕಾಗಿ ಮಿಕ್ಕಿದ್ರಲ್ಲಿ ನನ್ನ ತಾಮನ್ ಆಗ್ತಾ ಇದ್ದಾರೆ ಮೊನ್ನೆ. ಆದರೆ ಇವಳಾದ್ರೂ ತನಗಿದ್ದಂತ ಸರ್ವಸ್ವವನ್ನೇ ನನಗೆ ದಾರಿ ಎಳೆದು ಬಿಟ್ಲು. ಹಲ್ಲೆಲೂಯಾ. ದೇವರಿಗೆ ನಿನಗೆ ಸಾಕಾಗಿ ನೆಕ್ಕಿ ಮುಗಿದಿ ಬಿಟ್ಟಿರುವಂತದ್ದು ದೇವ್ರಿಗೆ ಇಷ್ಟಪಡಲ್ಲ. ನೀನು ತಿನ್ನಕ್ಕಿನ್ನ ಮುಂಚೆ ದೇವ್ರಿಗೆ ಕೊಡ್ತೀಯಲ್ಲ, ಅದೇ ದೇವ್ರು ಇಷ್ಟಪಡೋದು. ಹಲ್ಲೆಲೂಯಾ. ಎಲ್ಲಿಯ ಒಂದ್ ಜಾತಲ್ಲಿ ಬರ್ತಾನೆ, ಕೇರಿ ತಳ್ಳದಿಂದ ದೇವ್ರು ಹೇಳ್ತಾರೆ, ಅಲ್ಲಿ ವಿಧವೆ ಮನೆಗೆ ಹೋಗು, ಅವ್ರಿಗೆ ನೀ ಹೇಳಿದ್ದೀನಿ ನಿನ್ನ ಸಾಕಾಗಿ ಎಲ್ಲಿಯೇನೆ. ಎಲ್ಲಿಯ ಒಬ್ಬ ಪ್ರವಾದಿ ಬೆಂಕಿಯನ್ನ ಪರಲೋಕದಿಂದ ಇಳಿಸಂತವನು, ಅವನ ಜೀವಿತದಲ್ಲಿ ಒಂದು ಘಟನೆ ನಡೀತದೆ. ಅವನು ದೇವರ ಮಾತಿಗೆ ನಿಜನಾಗಿ ಆ ಒಂದು ವಿಧವೆ ಮನೆಗೆ ಹೋಗ್ತಾನೆ. ಹೋಗ್ ನೋಡಿದ್ರೆ ಇವಳು ಪುಳ್ಳೆ ಬರಿತಾ ಇರ್ತಾಳೆ, ಸೌದೆ ಪುಳ್ಳೆನ. ಒಂದೇ ಒಂದು ಇಡೀ ಹಸಿಟ್ಟು, ಒಂದ್ ಸ್ವಲ್ಪ ಎಣ್ಣೆ ಇರ್ತದೆ. ಇದನ್ನ ಮಾಡ್ಕೊಂಡು ನೆಕ್ಸ್ಟ್ ಹೊತ್ತಿಗೆ ಸಾಯ ಅಂತ ಪರಿಸ್ಥಿತಿ ಇರ್ತದೆ. ಇಲ್ಲ ಹೋಗ್ತಾನೆ, ಹೋಗಿ ಹೇಳ್ತಾನೆ, ಅಮ್ಮ ಒಂದ್ ತಂಬಿಗೆ ನೀರ್ ತಗೊಂಬ ಅಮ್ಮ. ಸರಿ ಸ್ವಾಮಿ ಆಯ್ತು ಅಂತ ಹೋಗಿ ನೀರ್ ತಗೊಂಡ್ಬರ್ವಾಗ ಹಂಗೆ ಕರೆದ ಹೇಳ್ತಾನೆ, ಹಂಗೆ ಒಂದು ಕೈ ಹಸ್ತಾಗ್ಲ ಒಂದು ರೊಟ್ಟಿ ಮಾಡ್ಕೊಂಬ ಅಂತ. ಆಗ ಅವಳು ಹಿಂತಿರ್ಗಿ ಹೇಳ್ತಾನೆ, ಅಲ್ಲ ಸ್ವಾಮಿ, ನಾ ಇರೋದೇ ಒಂದು ಇಡ್ಲಿ ಹಸಿಟ್ಟು, ನಾನು ನನ್ನ ಮಗ ಎದ್ದು ತಿಂದು ಸಾಯ್ಬೇಕು, ಅಷ್ಟೇ ವಿಧಿ ಇರೋದು. ಅದ್ರಲ್ಲಿ ನಿನಗ್ ಮಾಡ್ಕೊಂಡ್ ಬಂದ್ರೆ ನಾವೇನ್ ತಿನ್ನೋದು ಅಂತ ಹೇಳ್ದ. ಆಗ ನನ್ಗೆ ಅದೆಲ್ಲ ಹೇಳ್ಬೇಡಮ್ಮ, ನೀನ್ ಹೋಗಿ ನನ್ಗ್ ಮೊದ್ಲು ಮಾಡ್ಕೊಂಬ, ಅನಂತರ ನೀನು ಅನ್ಕಂಡಿದ್ದ ನೀನ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಸೇವಕರ ಬಾಯಲ್ಲಿ ಒಂದು ಮಾತು ಬರ್ತದೆ, ಈ ಬರಗಾಲ ತಿರುಗುವವರೆಗೂ ನಿನ್ನ ಮನೇಲಿರುವಂತ ಹಸಿಟ್ಟಾಗ್ಲಿ ಎಣ್ಣೆ ಆಗ್ಲಿ ಮುಗಿಯೋದೆಲ್ಲ ಹೋಗಿ ನೀನು ಅಂತ ಹೇಳ್ತಾನೆ. ಈಗ ಅವಳು ಮಾಡ್ಕೊಂಬಂದ್ಲ, ಅದೇ ಇಂಪಾರ್ಟೆಂಟ್ ಅಲ್ಲ ಅಲ್ವರ? ಏನ್ ಹೇಳ್ರಿ? ಅವ್ಳು ಮಾಡ್ಕೊಂಬಂದ್ಲ ಇಲ್ವೋ? ಅವ್ನು ಹೇಳೋದು ಹೇಳ್ಬಿಟ್ಟ. ಇವತ್ತು ನಮ್ಮ ಜನಗಳಿಗೂ ಅದನ್ನ ಹೇಳಿರ್ತೀವಿ. ಈಗ ದೇವ್ರು ಮಾಡ್ತಾರ ಹೋಗು ಅಂತಂದಾಗ ನಾವು ಆ ರೀತಿಯಾಗಿದ್ದೀವ ನೋಡ್ರಿ. ಅದೇ ಎಷ್ಟನೇ ವಚನ? 1 ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಓದಮ್ಮ ಬೇಗ. 1 ಅಧ್ಯಾಯ 11ನೇ ವಚನ. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ. ನಿನ್ನ ದೇವರಾದ ಅವಳು ಹಣೆ ಇಡಕ್ಕೆ ಸ್ಟಾರ್ಟ್ ಆದ್ಲು. ನನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಕೆಯಲ್ಲಿ ಒಂದು ಇಡೀ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನು ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ನೀನು ಹೇಳ್ಕೊಂಡಂತೆ ನೀನ್ ಮಾಡು. ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೋ ನಿನ್ನ ಮಗನಿಗೂ ಮಾಡಿಕೋ. ನಾಲ್ಗೆಯಿಂದ ತನ್ನ ಸೇವಕ ನುಡಿತಾ ಇದ್ದಾನೆ,
ನೀನು ಅವ್ನು ಇಡೀ ಹಸಿಟ್ಟು ಅದ್ರಲ್ಲಿ ಒಂದು ಆಗದೆ ಒಂದು ಚಿಕ್ಕ ಒಂದು ರೊಟ್ಟಿ ನೀನ್ ನನ್ಗೆ ಮಾಡ್ಕೊಂಬ, ಆಮೇಲೆ ನೀನ್ ತರುವಾಗ ನೀನ್ ಮಾತ್ರ ಮಾಡ್ಕೊ. ಏನ್ ಅಲ್ಲೇನೋ ಒಂದ್ ಕೆಜಿ ಅಷ್ಟು ಹಸಿಟ್ಟು ಇದೆಯಾ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ. ಆದ್ರೂ ಸಹ ತಾನ ದೇವರು ಹೇಳ್ತಾರೆ ಆ ಎಲಿಯನಿಗೆ, ಆ ವಿಧವೆ ಮನೆಯಲ್ಲಿ ನಿನ್ನ ಸಾಕಲಿಕ್ಕಾಗಿ ನನ್ನ ಅಪ್ಪಣೆ ಕೊಟ್ಟಿದ್ದೀನಿ ಹೋಗು ಅಂತ ಹೇಳ್ತಾರೆ. ಅಲ್ಲೇಲೂಯ್ಯ. ಅವ್ರು ಬಂದಾಗ ನೋಡಮ್ಮ 14 ಹೋದಮ್ಮ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೂ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ನೋಡ್ರಿ, ಅಲ್ಲಿ ಹೇಳಿದ ತಕ್ಷಣನೇ ಅವಳೇನ್ ಮಾಡ್ತಾಳೆ, ಸರಿ ಸ್ವಾಮಿ ಆಯ್ತು ನೋಡೋಣ ಅಂತ ಅಂದ್ಬಿಟ್ಟು ತನ್ನ ಹತ್ರ ಇದ್ದಂತ ಹಸಿಟ್ನ ಹೋಗಿ ಗಿದ್ದಿ ಒಂದ್ ರೊಟ್ಟಿ ಮಾಡಿ ತಾವೊಂದ್ ಎಲ್ಲಿನ ಕೈ ಕೊಡ್ತಾಳೆ. ಎಲಿಯ ತಿಂದು ತೃಪ್ತಿ ಆಗ್ತಾನೆ. ಅಲ್ಲೇಲೂಯ್ಯ. ಯೋಚನೆ ಮಾಡ್ರಿ, ಅದನ್ನ ತಿಂದ್ರೆ ನೀನ್ ಬದುಕಂತ್ಯ, ತಿನ್ಲಿಲ್ಲ ಅಂದ್ರೆ ನೀನ್ ಸಾಯ್ತ್ಯ. ಅರ್ಥ ಆಗ್ತಾ ಇದೆಯಾ? ಎಲ್ಲಿಂದನೋ ಬಂದಂತ ಒಬ್ಬ ವ್ಯಕ್ತಿ ಕೇಳಿದ ತಕ್ಷಣನೇ ನೀವೆಷ್ಟು ಜನ ಮಾಡ್ಕೊಂಡ್ಕೊಡ್ರು ರೆಡಿ ಇದ್ದೀರ ಯೋಚನೆ ಮಾಡ್ರಿ. ಆಗತ್ರ ಹೋಗಲೇ ನಾನೇ ನನ್ನ ಮಗ ಇಬ್ರು ಒಟ್ಟಿಸ್ಕೊಂಡಿದ್ದೀವಿ, ನಿನಗ್ ಬೇರೆ ಮಾಡ್ಕೊಂಡು ಹೋಗ್ ಬೇರೆ ಮನೆಗೆ ಹೋಗಿ ನೋಡು ಅಂತ ಅಂದ್ಬಿಟ್ಟು ಬೈಕ್ ಕಳಿಸ್ಬಿಡ್ತೀವಿ. ಕರೆಕ್ಟ್ ಅಲ್ಲ? ಅದೇ ಮಾಡೋದು. ನಾವ್ ಬೇರೆ ಏನು ಮಾಡಲ್ಲ, ನಾವು ಅಷ್ಟೊಂದು ಒಳ್ಳೆಯವರಲ್ಲ. ಆಗ ಅವಳು ಮಾಡ್ಕೊಡ್ತಾಳೆ, ತನ್ನಗಿದ್ದುದನ್ನ ತ್ಯಾಗ ಮಾಡ್ತಾಳೆ. ಆ ತ್ಯಾಗದ ಪ್ರತಿಫಲ 15ನೇ ವಚನದಲ್ಲಿ ದೇವ್ರು ಕೊಡ್ತಾರೆ ನೋಡ್ರಿ. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಮಾಡದ್ಲಾ? ಪಕ್ಕದಲ್ಲಿರೋರ್ ಕೈ ಕೊಟ್ಟು ಹೇಳ್ರಿ, ದೇವ್ರು ಹೇಳೋದನ್ನ ಮಾತ್ರ ಮಾಡ್ರಿ ಅಂತ. ಹೋದಮ್ಮ. ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಸಿಂಪಲ್. ಅರ್ಥ ಆಯ್ತಾ? ನಿನ್ನ ತ್ಯಾಗ ನಿನಗೆ ಸಾಕಾಗಿ ಮಿಕ್ಕಿರೋದ್ರಲ್ಲಿ ಕೊಡೋದಲ್ಲ ರೀ, ಸ್ಟಾರ್ಟಿಂಗ್ ಅಲ್ಲೇ ನೀನ್ ಕೊಡ್ಬೇಕು. ಅರ್ಥ ಆಗ್ತಾ ಇದೆಯಾ? ನಿನ್ನ ಎಲ್ಲ ಅವಶ್ಯಕತೆಗಳನ್ನ ಮುಗಿಸಿ ಅನಂತರ ದೇವರು ನೋಡೋದಾದ್ರೆ ನೀನು ನೆಕ್ಕಿ ತಟ್ಟೆನ ನ್ಯಾಕಿ ದೇವ್ರಿಗೆ ಮುಂದೆ ಇಟ್ಟಂಗಲ್ಲ. ಇನ್ ದೇವ್ರ ಜೀವಂತವುಳ್ಳ ದೇವರನ್ನ ಆರಾಧನೆ ಮಾಡ್ತಾ ಇದೀವಿ. ಆ ದೇವರಿಗೆ ನಾವು ಶ್ರೇಷ್ಠವಾಗಿರೋದು ಕೊಡ್ತಾ ಇಲ್ಲ, ನಾವು ಕಪಟವಾಗಿದ್ದೀವಿ. ನಿನಗೆ ಮಿಕ್ಕಿರೋದು, ನೀನು ನ್ಯಾಕಿ ಬಿಟ್ಟಿರುವಂತದ್ದು, ನಿನಗೆ ಸಾಕಾಗಿರುವಂತದ್ದನ್ನ ನೀನು ಕೊಡೋದ್ರಲ್ಲಿ ದೊಡ್ಡದೇನು? ಏನಾದ್ರಲ್ಲಿ ಬಂತು? ಆದರೆ ಅದಕ್ಕಿಂತ ಮುಂಚೆ ನಿನ್ನ ಹೊಟ್ಟೆ ನೋಡೋದಕ್ಕಿಂತ ಇನ್ನೊಂದು ಹೊಟ್ಟೆಯನ್ನ ನೋಡುವಾಗ ಅದೇ ನಿಜವಾದ ತ್ಯಾಗ ರೀ. ಅದರ ತ್ಯಾಗದ ಪ್ರತಿಫಲನೆ ಬರಗಾಲ ಮುಗಿಯುವವರೆಗೂ ಅವ್ರ ಮನೇಲಿದ್ದಂತ ಒಂದು ಇಡೀ ಹಸಿಟ್ಟು ಮುಗಿಲಿಲ್ವಂತೆ, ಒಂದು ಮುಗ್ಗಲಿದ್ದಂತ ಎಣ್ಣೆ ತೀರ್ಲಿಲ್ವಂತೆ. ಅವನು ವಾಕ್ಯ ಹೇಳ್ತೈತೆ, ಅವಳ ಮೊದ್ಲೇವನ್ನು ನಾನು ನನ್ನ ಮಗ ರೊಟ್ಟಿ ಮಾಡ್ಕೊಂಡು ತಿನ್ಬೇಕು ಅಂದ್ಲು. ಆದ್ರೆ ಇಲ್ಲಿ ವಾಕ್ಯ ಏನ್ ಹೇಳ್ತೈತೆ, ಆಕೆ ಹೋಗಿ ಅವನು ಹೇಳಿದಂತೆ ಮಾಡಿದಳು. ಆಕೆಯ ಮನೆಯವರು ಎಲಿಯನು. ಇಲ್ಲಪ್ಪ, ಅವ್ರ ಮನೆಯವರು ಮಗ ತಾನೇ ಬರ್ಬೇಕು, ಮನೆಯವ್ರ ಹೆಂಗೆ ಅಂದ್ರೆ ಅವನ ನೆಂಟರಿಷ್ಟು ಎಲ್ಲ ಬಂಧುಗಳನ್ನ ಕೂಡಾಕೊಂಡ್ಬಿಟ್ಲು. ನನ್ನ ದೇವರು ಹೆಚ್ಚಿಸಿದ್ರು, ಬಂದಿದ್ದೀನಿ ಬರ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ಯಾವಾಗ ತ್ಯಾಗ ಬರ್ತದೋ, ನಿನ್ನ ಲೈಫ್ ಅಲ್ಲಿ ನೀನು ಊಹೆ ಮಾಡದ ರೀತಿಯಲ್ಲಿ ಕರ್ತನು ನಿನ್ನ ಮೇಲೆ ತಲುಕಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿ, ಮೊದಲು ಇದನ್ನ ಅರ್ಥ ಮಾಡ್ಕೊಳ್ರಿ, ತ್ಯಾಗವನ್ನ ಅರ್ಥ ಮಾಡ್ಕೊಳ್ರಿ. ನಿನಗಿದು ಇಂಪಾರ್ಟೆಂಟು, ನಿನಗಿದು ಬೇಕು. ಆದ್ರೂ ದೇವರು ಹೇಳ್ತಾರೆ ಇದು ಬಿಡು. ನೀನು ಬಿಟ್ಟಾಗ ನಿನ್ನ ಜೀವಿತವನ್ನ ದೇವರು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯ. ನೋಡ್ರಿ, ಇನ್ನೊಂದು ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಮತ್ತಾಯ 5ನೇ ಅಧ್ಯಾಯದಲ್ಲಿ 43ನೇ ವಚನ ತೆಗೆದೋದ್ರಿ ಬೇಗ. ಇದಾದ್ಮೇಲೆ ಇನ್ನೊಂದು ವಾಕ್ಯವನ್ನು ಹೇಳಿ ನಾವು ಮುಗಿಸ್ಕೊಳ್ಳೋಣ ಬೇಗ. ನಿಜವಾದ ಕಾರ್ಯಗಳ ಕುರಿತಾಗಿ ಮತ್ತಾಯ 5:43. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಅಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದಿ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ,
ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿನ್ನ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿನ್ನನ್ನ ಯಾರು ಹಿಂಸೆ ಪಡಿಸ್ತಾರೋ ಅವ್ರಿಗೋಸ್ಕರ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾ ಇದೆ. ಹಲ್ಲೆಲೂಯಾ. ನಾವು ಹಂಗ್ ಮಾಡಲ್ವೇ? ನಮ್ಮನ್ನ ಹಿಂಸೆ ಪಡಿಸೋರ್ಗೋಸ್ಕರ ನಾವ್ ಹೋಗಿ ಜಗಳ ಮಾಡ್ತೀವಿ, ನಾವೇ ಅವ್ರನ್ನ ಹಿಂಸೆ ಪಡಿಸಕ್ ಹೋಗ್ತೀವಿ. ಅದನ್ನ ದೇವರು ಹೇಳ್ಕೊಂಡ್ ಕೊಡ್ತಾ ಇಲ್ಲ. ನಿನ್ನನ್ನು ಯಾರು ಹಿಂಸೆ ಪಡಿಸ್ತಾ ಇದ್ದಾರೆ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನೀವು ನಡ್ಕೊಳ್ಳೋದಾದ್ರೆ ನಿಮ್ಮನ್ನ ಹಿಂಸೆ ಪಡಿಸೋರು ನಿಮ್ಮನ್ನ ಪ್ರೀತಿ ಮಾಡುವಂತೆ ದೇವ್ರು ಮಾಡ್ತಾನೆ. ಹಲ್ಲೆಲೂಯಾ. ನೆಕ್ಸ್ಟ್, ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವಂತ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ಸಿಂಪಲ್ ಮ್ಯಾಟ್ರು. ನೀನೇನ್ ದೊಡ್ಡ ತ್ಯಾಗ ಮಾಡ್ತಾ ಇದೀಯಾ? ನೀನು ಪ್ರೀತಿ ಮಾಡೋದು, ನೀನು ಪ್ರೀತಿ ಮಾಡ್ತಾ ಇದೀಯಾ? ಭ್ರಷ್ಟ ಹಂಗೆ ಮಾಡ್ತಾರಲ್ಲ. ನಿನಗೆ ತುಪ್ಪವನ್ನ ತೋಡಿ ಕೊಟ್ಟವ್ರಿಗೆ ನೀನು ತುಪ್ಪವನ್ನು ತೋಡ್ಕೊಡೋದ್ರಲ್ಲಿ ದೊಡ್ಡದೇನ್ ಬಂತು? ದುಷ್ಮಂಗ ಮಾಡ್ತಾರೆ. ತನ್ನನ್ನ ಪ್ರೀತಿ ಮಾಡೋರ್ನ ತನಗೆ ಕೊಡುವಂತವ್ರಿಗೆನೆ ತೋಡಿ ಕೊಡ್ತಾರೆ. ದೇವ್ರ ವಾಕ್ಯ ಹೇಳ್ತಾ ಐತೆ, ನಿನ್ನ ಪ್ರೀತಿ ಮಾಡೋರ್ಗೆ ನೀನ್ ಮಾಡೋದ್ರ ಪ್ರಯೋಜನ ಇಲ್ಲ. ಅದು ನಿಜವಾದ ತ್ಯಾಗ ಅಲ್ಲ ರೀ. ನಿನ್ನ ಕೇಡ್ ಮಾಡ್ತಾ ಇರ್ತಾರೆ, ನಿನ್ನನ್ನು ಅಗೆ ಮಾಡ್ತಾ ಇರ್ತಾರೆ, ನಿನ್ನ ದುಷ್ಟರಿರ್ತಾರೆ, ಅವರನ್ನು ನೀನು ಪ್ರೀತಿ ಮಾಡ ತೋರಿಸ್ತೀಯಲ್ಲ. ಅದಕ್ಕೆ ದೇವ್ರು ಹೇಳಿದ್ರು ಈ ಫಿಲಿಪ್ಪಿ 2:5 ವಚನದಲ್ಲಿ, ಎಷ್ಟು ಅದು 2:5 ವಚನದಲ್ಲಿ ಏನ್ ಹೇಳಿದ್ರು ಹೇಳ್ರಿ? ನನ್ನ ಮನಸ್ಸಿದ್ದ ಹಾಗೆ ನಿಮ್ಮ ಮನಸ್ಸು ಇರ್ಲಿ. ದೇವರೇನಾದ್ರೂ ನೀತಿವಂತರನ್ನೇ ಹುಡುಕಿ ಬಂದಿರೋದಾಗಿದ್ರೆ ಇವತ್ತಿಗೆ ನಾವ್ ಯಾರು ಇರ್ತಾ ಇರ್ಲಿಲ್ಲ, ಎಲ್ಲ ನೆಲಸ ಮಾಡ್ಬಿಡ್ತಾ ಇದ್ರು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಪ್ರೀತಿ ತೋರಿಸುವವರನ್ನೇ ನೀನು ಪ್ರೀತಿ ತೋರಿಸಿದ್ರೆ ಫಲವೇನು? ಭ್ರಷ್ಟರು ಹಾಗೆ ಮಾಡ್ತಾರಲ್ಲ. ನಿನ್ನ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ರೇನು? ಹೆಚ್ಚು ಏನು ಮಾಡಿದ ಹಾಗಾಯಿತು, ಅನ್ಯ ಜನಗಳು ಸಹ ಹಾಗೆ ಮಾಡ್ತಾರಲ್ಲ. ಏನ್ ತ್ಯಾಗ ಮಾಡ್ದೆ? ನಾವು ಕ್ರೈಸ್ತರು ಅಂತ ಅಂದ್ಬಿಟ್ಟು ನಾವು ಹೊರಗಿನ ಜನಗಳನ್ನ ನಮಗೆ ನೋವು ಪಡಿಸ್ತಂತವ್ರನ್ನ, ನಮಗೆ ಬಾಧಿಸಲ್ಪಟ್ಟಂತವ್ರನ್ನ ನಾವು ಹಾಗೆ ಮುಖ ಹಿಂಗ್ ಹೋದ್ರೆ ಏನ್ ಪ್ರಯೋಜನ ಬಂತು? ದೇವ್ರು ಒಂದು ಸಾರಿ ಏನಾದ್ರು ನಾವು ನಡ್ಕೊಂಡ್ ಬರ್ಬೇಕಾದಾಗ, ಒಂದು ಅಪಾಯ ನಮ್ ವಿರುದ್ಧವಾಗಿ ಬರ್ಬೇಕಾದಾಗ ದೇವ್ರು ಸಹ ನಮ್ಮ ನೋಡಿ ಮುಖನ ಹಿಂಗ್ ತಿರುಗಿಸಿದ್ರೆ ನಮ್ ಗತಿ ಏನಾಗ್ತದೆ? ದೇವ್ರು ಅದೇ ಹೇಳ್ತಾ ಇದ್ದಾನೆ, ನಿನಗೆ ಪ್ರೀತಿ ತೋರಿಸುವವರನ್ನೇ, ನಿನಗೆ ಮರ್ಯಾದೆ ಕೊಡುವವರನ್ನೇ ನೀನು ಪ್ರೀತಿ ತೋರಿಸಿ ನೀನು ಮರ್ಯಾದೆ ಕೊಟ್ರೆ ಪ್ರಯೋಜನ ಏನ್ ಬಂತು? ಅದು ನಿಜವಾದ ತ್ಯಾಗ ಆಗಲ್ಲ. ದುಷ್ಟ ಹಂಗೆ ಮಾಡ್ತಾರೆ ಮಗ ಅಂತ ದೇವ್ರು ಹೇಳ್ತಾರೆ. ಅದನ್ನೇ ದೇವ್ರು ಹೇಳ್ತಾ ಇದ್ದಾರಲ್ಲ. ಎಷ್ಟು ಜಾಗದಲ್ಲಿ ಹಂಗ್ ಮಾಡಿದೀವಿ, ಎಷ್ಟು ಜಾಗದಲ್ಲಿ ಆ ರೀತಿಯಾಗಿ ನಡ್ಕೊಂಡಿದೀವಿ. ನಾವೊಬ್ರು ನಿಜವಾದ ಕ್ರೈಸ್ತರ, ನಮ್ಗೆ ಒಂದು ಪ್ರಶ್ನೆ ಹಾಕೊಂಡ್ರೆ ಹೆಂಗ್ ಚೆನ್ನಾಗಿರ್ತದೆ. ಹಲ್ಲೆಲೂಯಾ. ನೀನ್ ಏನ್ ಮಾಡ್ತೀಯೋ, ಯಾವ ತ್ಯಾಗ ಮಾಡ್ತಾ ಇದೆಯೋ ಬಹಳ ಇಂಪಾರ್ಟೆಂಟ್. ನಿನ್ನನ್ನ ಪ್ರೀತಿ ಮಾಡೋರಿಗೆ ಅವರು ಬಹಳ ಪ್ರೀತಿ ಮಾಡ್ತಾರೆ, ಅವ್ರನ್ನ ಎಲ್ಲ, ಅದಕ್ಕೆ ನಾನು ಎಲ್ಲ ಅವ್ರಿಗೆ ಏನ್ ಬೇಕೋ ಎಲ್ಲ ಮಾಡ್ಕೊಡ್ತಾ ಇದ್ದೀನಿ. ಏನ್ ಪ್ರಯೋಜನ? ನೀನು ಪ್ರೀತಿ ಮಾಡ್ತಾ ಇದ್ರೆ ಅದಕ್ಕೆ ನೀನು ಮಾಡ್ತಾ ಇದೀಯ ಅಲ್ವಾ? ನಿಜ ತಾನೆ? ಪ್ರೀತಿ ಮಾಡ್ದಲ್ಲ ಇರೋರಿಗೆ, ನಿನ್ನನ್ನು ಕೇರೆ ಮಾಡಲ್ಲ ಅವ್ರಿಗೆ. ಹಲ್ಲೆಲೂಯಾ. ಅಂತವ್ರ ಮಾಡಕ್ ಸದ್ವಾಗಿದ್ದೀರಾ? ಅದು ನಿಜವಾದ ತ್ಯಾಗ. ದೇವರು ಹೇಳ್ತಾರ, ತ್ಯಾಗ ಅನ್ನುವಂಥದ್ದು ಅದು. ದೇವರ ಮನಸ್ಸು ನಮ್ಮ ಒಳಗಡೆ ಬರಬೇಕು. ದೇವರ ಮನಸ್ಸು ನಮ್ಮ ಒಳಗಡೆ ಬರಬೇಕು. ಅವಾಗ್ಲೇನೆ ನಮ್ಮ ಜೀವಿತ ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ನಡೆಯಲಿಕ್ಕೆ ಸಾಧ್ಯ. ಆ ತ್ಯಾಗದ ಹಿಂದೆ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ಅವಾಗ್ಲೇ ಸಾಧ್ಯ. ಇದಿಲ್ಲ ಅಂತಂದ್ರೆ ನನ್ನ ಕೈಲಿ ಇರಕ್ಕಾಗಲ್ಲಪ್ಪ ಅಷ್ಟೇ. ಅದನ್ನ ಬಿಟ್ಟು ನೋಡು, ಅದನ್ನ ಕೊಟ್ಟು ನೋಡು. ನಿನ್ನ ದೇವರು ನಿನ್ನನ್ನು ಆಶೀರ್ವಾದ ಮಾಡೋದು, ನಿನ್ನನ್ನ ಮೇಲಾಗಿ ಮಾಡೋದನ್ನ ನೋಡು. ಎಲೀಷನ ಇದನ್ನ ಓದೋದಕ್ಕಾಗಲ್ಲ. 1 ಅರಸ 19ನೇ ಅಧ್ಯಾಯದಲ್ಲಿ, 2 ಅರಸ 2ನೇ ಅಧ್ಯಾಯ 1ರಿಂದ 11ನೇ ವಚನ, 2 ಅರಸ 2ನೇ ಅಧ್ಯಾಯ 19ನೇ ವಚನದಲ್ಲಿ ಇದು ಬರೆಯಲ್ಪಟ್ಟಿದೆ. ನೀವು ಓದ್ಕೊಳ್ಳೋದಾದ್ರೆ ಆ ಜಾಗದಲ್ಲಿ ಏನ್ ನಡೀತದೆ ಅಂದ್ರೆ, ಎಲಿಯ 12 ಜೋಡಿ ಎತ್ತುಗಳನ್ನ ಉಳ್ತಾ ಇರ್ತಾನೆ. ಎಷ್ಟು? 12 ಜೋಡಿ ಎತ್ತುಗಳನ್ನ ಉಳ್ತಾ ಇರ್ತಾನೆ. ನೋಡಿ, ಓದ್ಕೊಳ್ಳೋಣ ಅದನ್ನ. ಆನ್ಲೈನ್ ಮಾತ್ರ ಎಷ್ಟು ಓದ್ಕೊಳ್ ಮಾಡ್ತಾರೆ.
ಒಂದು ಅರಸ 19ನೇ ಅಧ್ಯಾಯದಲ್ಲಿ 19ನೇ ವಚನ. ಅದು ಮಾತ್ರ ಓದ್ಕೊಡೋಣ, ಇದಕ್ಕೆ ನಾನು ಹಾಗೆ ಹೇಳ್ತೇನೆ. ಬೇಗ ಬೇಗಮ್ಮ. ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಫಾಟನ ಮಗನಾದ ಎಲೀಷನನ್ನು ಎಲೀಷನು ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. 12ನೇ ಜೋಡಿಯಿಂದ ತಾನಾಗೆ ಉಳ್ತಾ ಇದ್ದಾನೆ. ಅಂದ್ರೆ 12 ಜೋಡಿ ಓರಿಗಳನ್ನ ಏನ್ ಮಾಡಿದ್ದಾನೆ? ಉಳುಮೆ ಮಾಡ್ತಾ ಇದ್ದಾನೆ. ಅವನ ಜೊತೆಯಲ್ಲೂ ಚೆನ್ನಾಗಿದ್ದಾರೆ. ತಾನಾಗಿ 12ನೇ ಜೋಡಿಯನ್ನ ತಾನು ಉಳ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಉಳುವ ಸಂದರ್ಭದಲ್ಲಿ ನಡೆಯುವಂತ ಘಟನೆ. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ, ಎಲಿಯನು ಅಂದ್ರೆ ದೇವ ಸೇವಕ, ಅದೇ ಹೇಳಿದ್ನಲ್ಲ, ಒಂದಿಡಿ ಹಸಿಟ್ಟು ಒಂದು ಮೊಗ್ಗೆಲ್ ಎಣ್ಣೆ ಅದನ್ನ ಬ್ಲೆಸ್ಸಿಂಗ್ ಮಾಡ್ತಲ್ಲ, ಆ ಎಲಿಯನೇ ಇಲ್ಲಿ ಹಾದು ಹೋಗ್ಬೇಕಾದಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಅವಾಗೆಲ್ಲ ದೊಡ್ಡ ದೊಡ್ಡ ಸೇವಕರುಗಳೆಲ್ಲ ಟಿಕ್ ಟಾಪ್ ಆಗಿ ಇರ್ತಾರ್ಲಿಲ್ಲ ರೀ, ಸಿಂಪಲ್ ಮ್ಯಾನ್. ಅವರೆಲ್ಲ ವಾಸ ಮಾಡ್ತಿದ್ದೆ ಗುಹೆಯಲ್ಲಿ. ಹಲ್ಲೆಲೂಯಾ. ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು, ಎಲ್ಲೋ ಒಂದ್ ಜಾಗದಲ್ಲಿ ವಾಸ ಮಾಡಿದ್ರು. ಯೋಚನೆ ಮಾಡ್ರಿ, ಈಗ ನಮ್ಗಾದ್ರೂ ಬಾಡಿಗೆ ಗಿಡಿಗೆ ಮನೆ ಮಾಡ್ಕೊಂಡು ಇರ್ತೀವಿ, ಆದ್ರೆ ಆಗಿನ ಕಾಲದಲ್ಲಿ ನೋಡ್ರಿ ಎಷ್ಟು ಕ್ರೂರತ್ವ, ಎಷ್ಟು ಕಷ್ಟಗಳಿತ್ತು. ಒಬ್ಬ ಪಾಸ್ಟರ್ನ ಸಾಕ್ಲಿಕ್ಕೆ ಒಂದು ಹೆಂಗಸಿಗೆ ದೇವರು ಹೇಳ್ತಾರೆ, ಕೇರಿ ತಳದಲ್ಲಿ ಹೋಗಿ ಅಡ್ಕೋ, ಅಲ್ಲಿ ನಿನಗೆ ಸಾಕ್ಲಿಕ್ಕೆ ಒಂದು ಕಾಗೆ ಹೇಳಿದಿರ, ಕಾಗೆ ಬಂದು ಬೆಳಗ್ಗೆ ಸಂಜೆ ಊಟ ಕೊಡ್ತದೆ ಅಂತ ಹೇಳ್ತದೆ. ಎಂತ ಇದು ಮಾಡಿದ ತ್ಯಾಗ! ಅವನೇನಾರ ಕೆಲಸ ಮಾಡಕ್ಕೆ ಅವನಿಗೆ ಶಕ್ತಿ ಇರಲಿಲ್ಲ ಅನ್ಕೊಂಡಿದ್ದೀರಾ? ಅರ್ಥ ಆಯ್ತಾ ಇದೆಯಾ? ಆ ಎಲಿಯನಿಗೆ ಪರಲೋಕದಿಂದ ಒಂದು ಪ್ರಾರ್ಥನೆ ಮಾಡಿ ಬೆಂಕಿಯನ್ನು ಇಳಿಸ್ತಾನೆ. ನಿಜವಾದ ದೇವರು ಯೆಹೋವ ದೇವರು ಎಂಬುದಾಗಿ ಎಲ್ಲಾ ಜನಗಳಿಗೆ ಸಾಬೀತುಪಡಿಸ್ತಾನೆ. ಆ ಒಬ್ಬ ವ್ಯಕ್ತಿ ಏನ್ ಬಲ ಇಲ್ದಲ್ಲಿರೋನ ಅಂತ ಹೇಳಿನ ಅಂತ ಅವನೇನಾರು ಸ್ವಾಧೀನ ಇಲ್ದಲ್ಲ ಕೈಕಾಲಲ್ಲಿ ಮುಚ್ಕೊಂಡಿರೋದ? ಅವನು ತನ್ನ ಜೀವವನ್ನೇ ಅವನು ತ್ಯಾಗ ಮಾಡಿ ದೇವರ ಸೇವೆ ಕಾಲಿಟ್ಟಿರೋನು. ಹಲ್ಲೆಲೂಯಾ. ಅವನ ತ್ಯಾಗವನ್ನು ಮಾಡಿದ್ಮೇಲೆ ತನ್ನ ಹಿಂದೆಗಡೆ ಅವನು ತಿರುಗಿ ನೋಡ್ಲೇ ಇಲ್ಲ. ನನಗೆ ಇಷ್ಟೊಂದು ಕಷ್ಟ ಇದೆಯಾ, ಯಾಕೆ ಬಂದೆ ನಾನು ಅಂತ ತಿರುಗಿ ನೋಡ್ಲೇ ಇಲ್ಲ. ಅವನಂತ ಸೇವಕ. ಆ ಸೇವಕನ ಒಂದು ಮಹಿಮೆ ನೋಡ್ರಿ. ಅವನ 12 ಜೋಡಿಯ ಎತ್ತನ್ನು ಉಳ್ಬೇಕಾದಾಗ ಎಲ್ಲಿ ಅಲ್ಲಿಂದ ಹಾದು ಹೋಗುತ್ತಿರುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ನನ್ನ ತಂದೆ ತಾಯಿಯನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ. ಜಸ್ಟ್ ಕಂಬಳಿ ಟಚ್ ಮಾಡಿ ತಕ್ಷಣ ಅವ್ನು ಓಡ್ಬಂದು, ಸ್ವಾಮಿ ನನ್ನ ತಂದೆ ತಾಯಿ ಒಂದು ಮುದ್ದಿಟ್ಬಿಟ್ಟು ಬರ್ತೀನಿ, ಹೇಳ್ಬಿಟ್ಟು ಬರ್ತೀನಿ, ನನಗೆ ಅಪ್ಪಣೆ ಕೊಡು. ಅದಾದ್ಮೇಲೆ ನೋಡ್ರಿ ಅವ್ನು ಏನಂತ ಹೇಳ್ತಾನೆ, ಆನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಎಲಿಯನು, ಹೋಗು, ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು. ನೀನು ಏನ್ ಮಾಡಿದ್ದೀನಪ್ಪ, ಹೋಗು ಆಯ್ತು ಅಂತ ಅಂದ್ಬಿಟ್ಟು ಕಳಿಸ್ತಾನೆ. ಅವಾಗ ಎಲೀಷನು ಹಿಂದಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಅವುಗಳನ್ನ ಅಂದ್ರೆ ಕತ್ತರಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ. ಈಗಿನ ಕಾಲದಲ್ಲಿ ನೇಗಿಲುಗಳನ್ನ ಒಳಗಿಡದೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇವತ್ತು ನಮ್ಮ ಓನರ್ ಅಷ್ಟೇನೆ, ಮೊನ್ನೆ ಸೌದೆ ಇಲ್ಲ ಅದಲ್ಲ, ಇದೆ ಸಾರ್ ಎದ್ಕೊಳ್ರಿ ಅಂತಂದಾಗ ನೇಗ್ಲಿತ್ತು. ಸರ್ ಈ ನೇಗ್ಲು ಬಿಡ್ರಿ ಅಂತಂದ್ರು. ಆದ್ರೆ ಇಲ್ಲೇನ್ ನಡೀತಾ ಐತೆ, ಆ ನೇಗಲನ್ನು ಸಹ ಒಡೆದಿ ತುಂಡು ಮಾಡಿ ಅದೇನು ಮಾಡ್ತಾನೆ, ಆ ರಾಟಿಯ ಕಟ್ಟಿಗೆಯಿಂದನೇ ಬೇಯಿಸಿ ಜನಗಳಿಗೆ ಔತಣ ಹಾಕಿ ನಂತರ ಅವನು ಎದ್ದು ಎಲೆನ ಹಿಂಬಾಲಿಸ್ತಾನೆ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ಅವನ ಜೋಡಿ ಎತ್ತೆ ಅವನ ಜೀವನ, ಆ ಜೋಡಿ ಎತ್ತೆ ಅವನ ಬದುಕು, ಆ ಬದುಕನ್ನೇ ಅವನ ಕತ್ತರಿಸಿ ದೇವರ ಸೇವೆಗೆ ತ್ಯಾಗ ಮಾಡ್ತಾ ಇದ್ದಾನೆ. ಎಷ್ಟು ಜನ ಮಾಡ್ತೀರಾ? ನಾನು ಬರ್ತಾ ಇರ್ತೀನಿ, ಈಗ ಇಲ್ಲಿ ಒಬ್ರು ಯಾರನ್ನ ಈಗ ಇರ್ತೀರಾ, ನೀವು ಉಳ್ತಾ ಇರ್ತೀರಾ, ಏನೋ ಕೆಲಸ ಮಾಡ್ತಾ ಇರ್ತೀರಾ, ನಾನು ಹೋಗ್ಬೇಕಾದಾಗ ನಾನು ಒಂದು ಸಾಲ್ ತರ ಹಾಕದಿರ್ತೀನಿ. ಆ ಸಾಲ್ ಏನಾಗ್ತದೆ, ನಿಮ್ಗೆ ಟಚ್ ಮಾಡ್ತದೆ. ಓಕೆನ್ರಾ? ಟಚ್ ಮಾಡಿದಾಗ ಎಷ್ಟು ಜನ ನನ್ನ ಹತ್ರ ಸ್ವಾಮಿ ನನ್ನ ತಂದೆ ಓದಿಸ್ಬಿಟ್ಟು ಬರ್ತೀನಿ, ನಮ್ಮ ತಂದೆ ನಾವು ಉದ್ದಿಟ್ಬಿಟ್ಟು ಬರ್ತೀನಿ, ನನಗೆ ಅಪ್ಪಣೆ ಕೊಡು, ಯಾರನ್ನ ಹೇಳ್ತೀರಾ? ಹಲ್ಲೆಲೂಯಾ. ತ್ಯಾಗದ ಹಿಂದೆ ಅದು ಇರುವಂತ ದೊಡ್ಡ ಆಶೀರ್ವಾದ ನಿಮ್ಗೆ ಅರ್ಥ ಆಗ್ಬೇಕು. ಅವನ ಆ ರೀತಿಯಾಗಿ ಹೇಳಿ ತನ್ನ ಜೀವನವನ್ನೇ, ತನ್ನ ಬದುಕನ್ನೇ ಅವನ ಕತ್ತರಿಸಿ ಜನಗಳ ಮಾರಲು ಇಲ್ಲ, ಕತ್ತರಿಸಿ ಜನಗಳಿಗೆ ಔತಣ ಹಾಕಿ ಫ್ರೀಯಾಗಿ ಊಟ ಹಾಕ್ತಾನೆ, ಬಾರೋಟನ ಹಾಕ್ಬಿಟ್ಟು ಹೊರಟು ಬಂದು ಎಲೆಯನ್ನು ಹಿಂಬಾಲಿಸ್ತಾನೆ. ಈ ಹಿಂಬಾಲಿಸಿದ ನಿಮಿತ್ತವಾಗಿ ಅವನಿಗೆ ಬಂದ ಆಶೀರ್ವಾದ 2 ಅರಸ 2ನೇ ಅಧ್ಯಾಯ 1ನೇ ವಚನ ಓದಮ್ಮ.
2ನೇ ಅಧ್ಯಾಯ 19ನೇ ವಚನ. ಅವನ ಲೈಫ್ ಅಲ್ಲಿ ಇದು ನೀವು 2ನೇ ಅಧ್ಯಾಯವನ್ನ ನೀವು ಓದ್ಕೊಂಡು ಹೋದ್ರೆ ಅವ್ನು ಮಾಡಿದಂತ ಅದ್ಭುತಗಳ ಕುರಿತಾಗಿ ಅವನಿಗಾದಂತ ಕಾರ್ಯಗಳ ಕುರಿತಾಗಿ ನಿಮ್ಗೆ ಅರ್ಥ ಆಗ್ತದೆ. ಯೆರಿಕೋವಿನ ಜನರು ಹಾ ಎಲೀಷನಿಗೆ, ಹಾ ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಹಾ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಊರ್ ಕಟ್ಟಲ್ಪಟ್ಟಿರೋ ಸ್ಥಳ ಒಳ್ಳೇದಾಗಿದೆ. ಆದರೆ ನೀರು ಕೆಟ್ಟದಾಗಿರುವುದರಿಂದ ಕೆಟ್ಟು ಹೋಗಿರೋದ್ರಿಂದ ಬಂಜೆತನ ಹೆಚ್ಚು. ಬಂಜೆತನ ಎಲ್ಲಿ ಜಾಸ್ತಿ ಇರ್ತದ ಗೊತ್ತಾ? ನೀರು ರಾಸಾಯನಿಕವಾಗಿ ಕೆಡಲ್ಪಟ್ಟಿದ್ದಾಗ ಆ ಸ್ಥಳದಲ್ಲಿ ಬಂಜೆತನ ಜಾಸ್ತಿ ಇರ್ತದೆ. ಅರ್ಥ ಆಗ್ತಾ ಇದೆಯಾ? ಬೈಬಲ್ ಹೇಳ್ತಾ ಇದ್ದ ಅದನ್ನು ಬಿಡಿಸಿ ಎಂದು ಹೇಳಿದರು. ಆಗ ಎಲೀಷನು ಅವರಿಗೆ ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಒಂದು ಉಪ್ಪನ್ನ ಹಾಕಿ ಅದನ್ನು ತಂದು ಕೊಡಿರಿ ಅಂತ ಹೇಳ್ತಾನೆ. ಅವರು ತಂದು ಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ ಇನ್ನು ಮುಂದೆ ಈ ನೀರಿನಿಂದ ಮರಣವು ಬಂಜೆತನವು ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲೀಷನ ವಾಕ್ಯದ ಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಇರುತ್ತದೆ. ಅವನೇನಾದ್ರೂ ಆ 2 ಜೋಡಿ ಎತ್ತುಗಳನ್ನ ಕತ್ತರಿಸಿ ಜನಗಳು ಊಟ ಹಾಕಿ ಅವನು ತ್ಯಾಗ ಮಾಡಿ ಬರ್ಲಿಲ್ಲ ಅಂದಿದ್ರೆ ಈ ಮಹತ್ ಕಾರ್ಯ ಅವನ ಕೈಲಿ ಆಗ್ತಿತ್ತ? ನಿಮ್ಮ ಕೈಲು ಆಗ್ಬೇಕು ಅಂದ್ರೆ ನಿಮ್ಮ ಒಳಗಡೆ ಸಂಪೂರ್ಣ ತ್ಯಾಗ ಇರ್ಬೇಕು. ಅಲ್ಲೆಲ್ಲೂಯ್ಯ. ಇವ್ರೆಲ್ಲಾರ್ದು ಉಪಯೋಗ ಮಾಡ್ತಾನ್ರಿ, ಎಲ್ಲಾರ್ದು ಉಪಯೋಗ ಮಾಡ್ತಾನೆ. ಆದ್ರೆ ತ್ಯಾಗದ ಹಿಂದೆ ಉಪಯೋಗ ಮಾಡ್ತಾನೆ. ತ್ಯಾಗನೇ ಮಾಡಿದ್ರೆ ನನಗೆ ಎಲ್ಲಾ ಬೇಕು ಹಿಂಗ್ ನಡಿಬೇಕು, ಅದ್ ನಡಿಬೇಕು, ಹಂಗ ಹೋಗ್ಬೇಕು, ಹಿಂಗ ಹೋಗ್ಬೇಕು ಅಂತಂದ್ರೆ ಎಲ್ರೇ ಆಗ್ತದೆ. ಅಬ್ರಹಾಮನಿಗೆ 100 ವರ್ಷ ಆದ್ಮೇಲೆ ಒಂದು ಮಗು ಬರ್ತದೆ. ದೇವ್ರು ಕೊಡ್ತಾರೆ ಮಗುನ. ಆ ಮಗುನ ಕೊಟ್ಟ ಕ್ಷಣದಲ್ಲಿ ಬಹಳ ಸಂತೋಷ ಇರ್ತದೆ. 12 ವರ್ಷ ಆಗ್ತದೆ ಮಗುಗೆ. 12 ವರ್ಷ ಆದ ನಂತರ ಆಗ ದೇವ್ರು ಬಂದು ಅಬ್ರಾಹ್ಮನೊಟ್ಟಿಗೆ ಮಾತಾಡ್ತಾರೆ. ಅಬ್ರಾಹ್ಮನೇ, ನಾವು ಹೇಳುವಂತ ಬೆಟ್ಟಕ್ಕೆ ಹೋಗಿ ನಿನ್ನ ಮಗನನ್ನು ನನಗೆ ಒಂದು ಯಜ್ಞ ಮಾಡು ಅಂತ ಹೇಳ್ತಾರೆ. ದೇವ್ರೇ ಹೇಳ್ತಾರೆ. ಅಬ್ರಾಹ್ಮನು ಒಂದು ಮಾತು ಸಹ ಹಿಂದೆ ಮುಂದೆ ಮಾತಾಡೋದಿಲ್ಲ. ಆದಿಕಾಂಡ 22:1 ಪ್ರಾರಂಭವಾಗ್ತದೆ. ಅಬ್ರಾಹ್ಮನು ಒಂದು ಸಹ ಮಾತಾಡೋದಿಲ್ಲ. ಸೀದಾ ದೇವ್ರು ಹೇಳಿದ ಪ್ರಕಾರ, ದೇವ್ರು ಹೇಳಿದ ಬೆಟ್ಟಕ್ಕೆ ಸೀದಾ ತೆಗೆದುಕೊಂಡು ಹೋಗ್ತಾನೆ ತನ್ನ ಮಗನ. ಕರ್ಕೊಂಡು ಹೋಗಿ ಇನ್ನೇನು ತಲೆನ ಕತ್ತರಿಸಿ ಇವ್ರಿಗೆ ಯಜ್ಞ ಮಾಡ್ಬೇಕು ಅಷ್ಟೊತ್ತಿಗೆ ಒಂದು ವಾಯ್ಸ್ ಬರ್ತದೆ, ಅಬ್ರಹಾಮನೇ ನಿನ್ನ ಒಬ್ಬನೇ ಮಗನನ್ನ ನನಗೆ ಕೊಟ್ಟು ಇರುವ ಎಂಬುದಾಗಿ ನಾನು ಇವರಿಗೆ ಪರೀಕ್ಷೆ ಮಾಡಿದೆ. ಆದರೂ ನೀನು ನಿನ್ನ ಒಬ್ಬನೇ ಮಗನಾದಂತ ಪ್ರೀತಿಯುಳ್ಳ ಮಗನನ್ನ ನೀನ್ ನನ್ನ ಕೊಳಕು ಸಹ ಹಿಂದೆ ಮುಂದೆ ನೋಡ್ಲಿಲ್ಲ. ನೀನ್ ಕೊಳದ ನಿಮಿತ್ತವಾಗಿ ಇದು ನಕ್ಷತ್ರಗಳನ್ನ ಎಣಿಸು, ನಿನ್ನ ಕೈಲಿ ನಕ್ಷತ್ರ ಎಣಿಸೋದಕ್ಕಾದ್ರೆ ಎಣಿಸು, ನಿನ್ನ ಸಂತತಿಯನ್ನ, ನಿನ್ನ ಆಶೀರ್ವಾದವನ್ನ ಆ ರೀತಿಯಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲೆಲ್ಲೂಯ್ಯ. ನಿನ್ನ ಒಳಗಡೆ ತ್ಯಾಗನೇ ಇಲ್ದರೆ ದೇವರೇ ನನ್ನ ಆಶೀರ್ವದಿಸು ಅಂದ್ರೆ ಎಲ್ಲ ಆಶೀರ್ವದಿಸ್ತಾರೆ. ನಿನ್ನ ಗಂಟು ಮಾಡಬೇಕು ಅಷ್ಟೇನೆ. ನಿನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡೀಲೇಬೇಕು ಅಂದ್ರೆ, ನಿನ್ನ ಜೀವಿತದಲ್ಲಿ ದೇವರ ಉಪಯೋಗ ಮಾಡಲೇಬೇಕು ಅಂದ್ರೆ ಮೊದಲು ತ್ಯಾಗ ಮಾಡೋದನ್ನ ಕಲೀರಿ. ನಿನ್ನ ದೇವರ ಭೀತಿ ಇಲ್ಲದೆ ದೇವರ ನಿನ್ನನ್ನು ಉಪಯೋಗ ಮಾಡಲಿಕ್ಕೆ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ನಿನಗೆ ನೀನು ಉಪಯೋಗ ಆಗೋದು ದೊಡ್ಡ ವಿಷಯ ಅಲ್ಲ, ನೀನು ಇನ್ನೊಬ್ಬರಿಗೆ ಉಪಯೋಗ ಆಗ್ತಲ್ಲ ಅದೇ ದೊಡ್ಡ ವಿಷಯ. ನೀನು ನಿನ್ನ ಕುಟುಂಬಕ್ಕೆ, ನಿನ್ನ ಮಕ್ಕಳಿಗೆ ಉಪಯೋಗ ಆಗೋದಲ್ಲ, ನಿನ್ನ ಹೆಂಡತಿ ನಿನ್ನ ಗಂಡನಿಗೆ ಉಪಯೋಗ ಆಗೋದಲ್ಲ ದೊಡ್ಡ ವಿಷಯ. ನೀನು ಇನ್ನೊಬ್ಬರಿಗೆ, ಹೊರಗಿರೋ ಜನಗಳಿಗೆ ಉಪಯೋಗ ಆಗೋದು ಅದೇ ದೊಡ್ಡ ವಿಷಯ. ನಿನ್ನ ತ್ಯಾಗದ ಪ್ರತಿಫಲ ನಿನ್ನ ಮೂಲಕವಾಗಿ ಎಷ್ಟೋ ಜನಗಳು ದೇವರ ಆಶೀರ್ವಾದ ಹೊಂದ್ಕೊಳ್ತಾರೆ. ಇವತ್ತು ನಾನು ಏನಾದ್ರೂ ನನ್ನ ಕುದುರು ಪಟ್ಟಣವನ್ನ, ನನ್ನ ಸ್ವಂತ ಮನೆಯನ್ನ, ನನ್ನ ಬಂಧು ಬಳಗನ, ನಾನು ಎಲ್ಲವನ್ನ ಬಿಟ್ಟು ಬರ್ಲಿಲ್ಲ ಅಂದಿದ್ರೆ ಈ ಸ್ಥಳದಲ್ಲಿ ದೇವ್ರ ಈ ರೀತಿಯ ಉಪಯೋಗ ಮಾಡಕ್ ಆಗ್ತಿತ್ರ? ಅಲ್ಲೆಲ್ಲೂಯ್ಯ. ಸಾಧ್ಯನೇ ಇಲ್ಲ ರೀ, ಸಾಧ್ಯನೇ ಇಲ್ಲ. ನನ್ನ ತ್ಯಾಗದ ಪ್ರತಿಫಲ ಇವತ್ತು ಇಷ್ಟು ಜನ ಇಲ್ಲಿ ಕಣ್ಣು ಕಾಣ್ತದೆ, ಇಷ್ಟು. ನಾನು ಹೊರಗಡೆ ಹೋದಾಗ ಇನ್ನೂ ತುಂಬಾ ಜನ ಇದ್ದಾರೆ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು. ನಿನ್ನ ತ್ಯಾಗ ನಿನಗೆ ಗೊತ್ತಿರಲ್ಲ, ದೊಡ್ಡ ಆಶೀರ್ವಾದ ನಿನ್ನ ಬೆನ್ನಿಂದೆ ಇರ್ತದೆ. ಸಂಪೂರ್ಣವಾದ ತ್ಯಾಗ ಇರಬೇಕು. ಕಡೆಯದಾಗಿ ಒಂದು ಮಾತನ್ನ ಹೇಳ್ತೀನಿ, ಒಂದು ಸಿಂಪಲ್ ಆದ ಮ್ಯಾಟ್ರು. ನೀನು ಆತನೇ ಹೊಟ್ಟೆ ತುಂಬಾ ಬಿರಿಯಷ್ಟು ತಿಂಕ ಬಂದಿರ್ತೀಯ. ಏನ್ ಮಾಡಿರ್ತೀಯ ಹೇಳ್ರಿ? ಹೊಟ್ಟೆ ತುಂಬಾ ಬಿರಿಯಾನಿ ಎಲ್ಲ ಬಿರಿಯೋಷ್ಟು, ಉಬ್ರುಕೊಳ್ಳೋಷ್ಟು ತಿನ್ಕೊಂಡ್ ಬಂದಿರ್ತೀರ. ಸ್ಥಳನೇ ಇಲ್ವೇ?
ಈಗ ಏನ್ ಮಾಡ್ತೀವಿ, ಒಳ್ಳೆ ತಂದೂರಿನ ಒಡೆದು ನೀನು ಮುಂದೆ ಇಡ್ತೀವಿ. ಏನ್ ಮಾಡ್ತೀವಿ, ತಂದೂರಿನ ಒಳ್ಳೆ ಮಸಾಲೆ ಹಾಕಿ ಸಕ್ಕದ, ಅದು ನೋಡ್ತಾ ಸ್ಮೆಲ್ ಕುಡಿದ್ರೇನೆ ತಿನ್ಬೇಕು ಅಂತ ಅನ್ಸ್ತದೆ. ಆ ಟೈಮಲ್ಲಿ ನೀನು ಹೊಟ್ಟೆ ಒಳಗಡೆ ಜಾಗ ಇಲ್ವೇ, ಅವಾಗ ಏನ್ ಮಾಡ್ತೀಯಾ, ನೀನು ಪಕ್ಕದಲ್ಲಿ ಹೊಟ್ಟೆ ಹಸ್ಕೊಂಡಿರ್ತಾರೆ, ಪರವಾಗಿಲ್ಲ ನೀನ್ ತಿನ್ನು, ನನಗೇನ್ ಔಷಧ ಇಲ್ಲ, ನೀನ್ ತಿನ್ ಚೆನ್ನಾಗಿರ್ಬೇಕು, ನಾನು ಅದನ್ನೇ ಬಯಸೋದು ನನ್ನ ಹೃದಯದಲ್ಲಿ ಅಂದ್ರೆ ಅದು ತ್ಯಾಗ ಅನ್ಸ್ತದ? ಹೊಟ್ಟೆ ಒಳಗಡೆ ಬೆಂಕಿ ಉರಿತಾ ಇರ್ತದೆ, ನಾನು ಯಾಕೆ ತಿನ್ಕೊಂಬಂದೆ, ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದ್ಬಿಡ್ಲಾ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಕರಗದಿಕ್ಕೆ ಏನಾದ್ರು ಜ್ಯೂಸ್ ಕುಡಿದ್ಬಿಡ್ಲ, ಏನ್ ಜ್ಯೂಸ್ ಕುಡಿದ್ರೆ ಕರಗ್ತದೆ, ಇವ್ನು ತಿನ್ನೋ ಅಷ್ಟೊತ್ತಿಗೆ ನನ್ ಹೊಟ್ಟೆ ಕರಗ್ಬೇಕು. ಉರಿತಾ ಇರ್ತದೆ, ತ್ಯಾಗ ಅದಲ್ಲ. ನಿನ್ನ ಹೊಟ್ಟೆ ಎಸಿತಾ ಇರ್ತದೆ, ಪಕ್ಕದಲ್ಲಿರೋರು ಗತಿ ಇಲ್ದಲೇ ಇರ್ತಾರೆ, ಅವರಿಗೆ ನೀನ್ ಕೊಡುವಾಗ ಅದು ನಿಜವಾದ ತ್ಯಾಗ. ನಿನ್ನ ಹೊಟ್ಟೆ ಹಸು ನೀರು ಕುಡ್ಕೋ, ನೀನ್ ಇನ್ನೊಬ್ರು ಕೊಡು, ಅದ್ರ ಪ್ರತಿಫಲ ಇನ್ನು ನಿನ್ ಲೈಫ್ ಅಲ್ಲೇ ನಿನಗೆ ಕೊರತೆ ಇಲ್ಲದ ಹಾಗೆ ಆಹಾರದ ವಿಷಯದಲ್ಲಿ ದೇವ್ರ ಮೇಲಾಗಿ ಮಾಡ್ಬಿಡ್ತಾರೆ. ಇವತ್ತು ನಾವು ದೇವರ ರಾಜ್ಯಕ್ಕಾಗಿ ಕೊಡ್ರಿ ಅಂತ ಅಂದಾಗ ನಮ್ಮ ಕೊರತೆಗಳನ್ನ ನಾವು ಹೇಳ್ಕೊಳ್ತೀವಿ. ಆದ್ರೆ ಆ ಕೊರತೆಗಳ ಮಧ್ಯದಲ್ಲಿ ಕೊರತೆ ನೀಗಕ್ಕಿನ ಮುಂಚೆ ಮೊದಲು ನೀನ್ ಕೊಡು, ನಿನ್ನ ಕೊರತೆನ ದೇವ್ರು ನೀಗಿಸ್ತಾನೆ. ಹಲ್ಲೆಲೂಯಾ. ತ್ಯಾಗ ಮಾಡೋದ್ರ ಮೇಲೆ ನನ್ನ ಲೈಫ್ ಡೆಡಿಕೇಟ್ ಆಗಿರ್ತದ್ರಿ. ನಾವು ಸ್ಯಾಕ್ರಿಫೈಸ್ ಆಗಿರ್ಬೇಕು. ನಾವು ನಮ್ಮ ಜೀವಿತದಲ್ಲಿ ಯಾವಾಗ ನಾವು ತ್ಯಾಗ ಉಳ್ಳದ ಜೀವಿತವನ್ನ ಜೀವಿಸ್ತೀವೋ ನಾವು ಆಶೀರ್ವಾದಕ್ಕೆ ಪಾತ್ರರಾಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನ ನೀವು ಇವತ್ತು ಒಪ್ಪಿಸಿಕೊಡಿ. ಅಪ್ಪ, ನಾನು ಇದುವರೆಗೂ ಕೊಡದಲ್ಲಿರುವಂತ ತ್ಯಾಗ ಇವತ್ತು ನಾನು ಕೊಡ್ತೀನಿ, ಇದುವರೆಗೂ ನಾನು ಮಾಡದಲ್ಲಿರುವಂತ ತ್ಯಾಗ ಇನ್ನು ಮುಂದೆ ನಾನು ಮಾಡ್ತೀನಿ. ನನಗೇನೇ ಅವಮಾನ ಆದ್ರೂ ಎಷ್ಟೇ ಇದಾದ್ರೂ ನನ್ನ ನನ್ನನ್ನ ಪ್ರೀತಿ ಮಾಡೋರ್ನ ನಾನು ಪ್ರೀತಿ ಮಾಡೋ. ನನ್ನ ಕ್ಯಾರೆಕ್ಟರ್ ಏನಂತಂದ್ರೆ, ಈಗ ಬೈಕಲ್ಲಿ ಹೋಗ್ತಾ ಇರ್ತೀನಿ, ಬೈಕಲ್ಲಿ ಹೋಗ್ಬೇಕಾದಾಗ ಯಾರನ್ನ ಒಂದು ಕೆಳಗ್ ಬಿದ್ದು ಏನಾದ್ರು ತೊಂದರೆಯಲ್ಲಿ ಈಡಾಗಿ ಯಾರನ್ನ ಇರ್ಬೇಕಾದಾಗ ಯಾರೂ ನೋಡ್ತಾ ಇಲ್ಲ ಅಂದ್ರೆ ಅವಾಗ್ಲೇ ಹೋಗಿ ನೋಡೋದ್ ನಾನು. ಸುತ್ತಲೂ ಜನಗಳು ತುಂಬಿಡಿ, ಏನ್ ಆಗುತ್ತೆ ಏನ್ ನಡೆದಿದೆ ಅಂತ ನೋಡಕ್ ಹೋಗಲ್ಲ ನಾನು. ಎಷ್ಟೋ ಸಾರಿ ಇದೇ ಮಾಡಿರೋದ್ ನಾನು. ನನ್ನ ಸೇವೆಗೆ ಹೋಗಿ ಬರ್ಬೇಕಾದಾಗ ಕೊಡುತ್ತಲ್ಲ ಮಧುಗಿರಿಗೆ ಅಲ್ಲೆಲ್ಲ ಹೋಗಿ ಬರ್ಬೇಕಾದಾಗ ಎಷ್ಟೋ ಜನ ಅವಾಗ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ. ಆಗ ಅವ್ರಿಗೆ ಪ್ರಾರ್ಥನೆ ಮಾಡಿ ನೀರ್ ಕೊಟ್ಟಿ ಮತ್ತೆ ಏನಾರೋ ಒಂದು ಸೌಕರ್ಯಗಳು ಮಾಡಿ ಆನಂತರ ಯಾರು ಮುಸು ಸಹ ನೋಡ್ತಾರಲ್ಲ ಅಂತವ್ರನ್ನ ನಾ ಇದ್ ಮಾಡಿದ್ದೀನಿ. ಬಟ್ ಎಷ್ಟೋ ಜನ ಎಲ್ಲ ಸುತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡುವಂತ ಆ ಜಾಗಕ್ಕೂ ಹೋಗಲ್ಲ ನಾನು. ಯಾಕೆಂತಂದ್ರೆ ಎಲ್ಲರೂ ಮಾಡುವಾಗ ಮಧ್ಯದಲ್ಲಿ ಜೈ ಅನ್ಸೋದು ಅದಲ್ಲ. ಯಾರು ಇಲ್ದಲೇ ಇದ್ದಾಗ ನಾವು ಹೋಗಿ ಮಾಡೋದಿದೆಯಲ್ಲ ಅದೇ ನಿಜವಾದ ದೇವ್ರು ಬೇಕಾಗಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನನ್ನ ಸಭೆ ಜನಗಳನ್ನ ನಾನು ಎಷ್ಟು ನಾನು ಪ್ರೀತಿ ಮಾಡೋದು ಅಂದ್ರೆ, ನನ್ನ ಸಭೆ ಜನಗಳು ಗೊತ್ತಾಗಿ ಒಂದು ಭಾರ ನನಗೆ ಏನ್ ಕಾಯ್ತಾ ಅಂದ್ರೆ, ಇವತ್ತು ದೇವ್ರ ಹತ್ರ ಕೇಳ್ತೀನಿ, ದೇವ್ರೆ ನೀ ಕೊಟ್ಟಂತ ಆತ್ಮಗಳಲ್ಲಿ ಒಂದನ್ನು ನಾನು ಕಳ್ಕೊಳ್ಳೋದಂತೆ ಅವರೆಲ್ಲಾರನ್ನ ನಿನ್ನ ಪರಲೋಕ ರಾಜ್ಯದ ಕಡೆ ನಡೆಸಲಿಕ್ಕೆ ನನಗೆ ಕೃಪೆ ಮಾಡುವಂತ ದೇವ್ರ ಹತ್ರ ಕೇಳ್ತೀನಿ. ಕಾರಣ ಏನ್ ಗೊತ್ತಾ, ಇವತ್ತು ನೀವು ಮಾಡುವ ಪ್ರಾರ್ಥನೆಯಲ್ಲಿ ಬಲ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ದೇವ್ರು ನನ್ನನ್ನು ಆ ಸ್ಥಾನದಲ್ಲಿ ಇಟ್ಟಿದ್ದಾನೆ. ನನ್ನ ಪ್ರಾರ್ಥನೆಯಲ್ಲಿ ಆದ್ರೂ ದೇವ್ರ ಬಲವನ್ನು ಇಟ್ಟಿರ್ತಾನೆ. ಆ ಪ್ರಾರ್ಥನೆ ಪ್ರತಿಫಲ ನಿಮ್ಮನ್ನ ಸುರಕ್ಷಿತವಾಗಿ ದೇವ್ರು ಇಟ್ಟಿರ್ಬೇಕು. ನೀವು ಪರಲೋಕ ರಾಜ್ಯದಲ್ಲಿ ನನ್ನ ಕಣ್ಮುಂದೆ ಕಾಣಬೇಕು. ಅದೇ ನಮ್ಮ ಪ್ರಾರ್ಥನೆ ಮಾಡೋದು. ಪ್ರತಿ ನನ್ನ ಪ್ರಾರ್ಥನೆಯಲ್ಲಿ ನಾನು ಮೊದಲು ಮಾಡುವ ಪ್ರಾರ್ಥನೆ ಸಭೆ ಜನಗಳಿಗಾಗಿ ಅದೇ, ದೇವರೇ ನನ್ ಕೊಟ್ಟಂತ ಆತ್ಮಗಳಲ್ಲಿ ಒಂದನ್ನು ನಾನು ಕಳ್ಕಬಾರ್ದು, ಎಲ್ಲಾರು ಪರಲೋಕ ರಾಜ್ಯ ಹೋಗ್ಬೇಕು ಅಂತಾನೆ ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನೀನು ಕೇಳಿದ ಈ ತ್ಯಾಗದ ಕುರಿತಾಗಿ ನೀನು ಒಪ್ಪಿಸಿಕೊಡು. ನಿನ್ನ ಹೃದಯ ಎಷ್ಟೇ ಬಾಧಿಸಲ್ಪಟ್ಟಿದ್ರು, ನಿನ್ನ ಹೃದಯವನ್ನ ಎಷ್ಟೇ ಒಂದು ಒಬ್ಬರ ವಿಷಯದಿಂದ ಗಾಯಪಡಿಸಿದ್ರು, ಅವರನ್ನ ನೀನು ಪ್ರೀತಿ ಮಾಡೋದೈತಲ್ಲ ಅದೇ ನಿಜವಾದ ತ್ಯಾಗ. ಹಲ್ಲೆಲೂಯಾ. ನಿನ್ನ ಪ್ರೀತಿ ಮಾಡೋರ್ನ ನಿನ್ನ ಇಷ್ಟದ ಪ್ರಕಾರ ನಿನಗೆ ಅದು ಇದು ಎಲ್ಲ ಮಾಡುವಂತವ್ರನ್ನ, ಬಟ್ಟೆ ಅವು ಇವಂತೆ ಊಟ ಅಂತೆ ಆದಂತೆ ಇದಂತೆ ಎಲ್ಲ ಮಾಡುವಂತವ್ರನ್ನ ನೀನು ಪ್ರೀತಿ ಮಾಡೋದ್ರಲ್ಲಿ ಏನ್ ಪ್ರಯೋಜನ? ಯೋಚನೆ ಮಾಡಿ ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಿನ್ನ ಜೀವಿತವನ್ನ ನೀನು ಒಪ್ಪಿಸಿಕೊಡು. ಇವತ್ತು ನಿನ್ನ ಲೈಫ್ ಅನ್ನ ನೀನು ಒಪ್ಪಿಸಿಕೊಡು. ಎಲ್ಲಿ ನೀನ್ ತ್ಯಾಗ ಮಾಡೋದ್ರಲ್ಲಿ ಇಲ್ಲಿವರೆಗೂ ವ್ಯರ್ಥವಾಗಿ ಕಳೆದು ಆ ತ್ಯಾಗವನ್ನ ಅರ್ಥ ಮಾಡ್ಕೊ, ದೇವರಿಗೆ ಸಮರ್ಪಣೆ ಮಾಡು. ಅಬ್ರಹಾಮನ ಆಶೀರ್ವಾದ ಮಾಡಿದ ದೇವರು, ಅನ್ನರ ಪ್ರಾರ್ಥನೆಯನ್ನ ಕೇಳಿದ ದೇವರು, ಎಲಿಯನನ್ನ 2ರಷ್ಟು ಆಶೀರ್ವಾದ ಮಾಡಿದ ದೇವರು ಇವತ್ತು ನಿನ್ನನ್ನು ಸಹ ಏಳಿಗೆ ಮಾಡಲಿಕ್ಕೆ ತಾನೆ. ಹಲ್ಲೆಲೂಯಾ. ಆ ವಿಧವೆ ಹೆಂಗಸಿನ ಮನೆಯಲ್ಲಿದ್ದಂತ ಬರಗಾಲವನ್ನು ನೀಗಿಸಿದ ದೇವರು ಇವತ್ತು ನಿನ್ನನ್ನು ನಿನ್ನ ಬರಗಾಲಗಳನ್ನ ನೀಗಿಸಲಿಕ್ಕಿದ್ದಾನೆ. ಪ್ರತಿಯೊಬ್ಬರು ಮಣ್ಕಾಲಾಗಿ ಇವತ್ತು ನೀವು ಒಪ್ಪಿಸಿಕೊಡ್ರಿ. ನಿಮ್ಮನ್ನ ನೀವು ಅರ್ಕೆ ಮಾಡ್ರಿ. ನಿಮ್ಮ ದೇವರ ಜೀವಿತವನ್ನು ಒಪ್ಪಿಸಿಕೊಡ್ರಿ. ಅಪ್ಪ, ನಾನು ಈ ರೀತಿಯಾಗಿ ವ್ಯರ್ಥವಾಗಿ ಬದುಕೆ, ಆದ್ರೆ ಇನ್ನು ಮುಂದೆ ಆ ರೀತಿಯಾಗಿ ನಾನು ಬದುಕೋಲ್ಲ ಸ್ವಾಮಿ, ನನಗೆ ನೀನ್ ಕೃಪೆ ಮಾಡಿಕೊಡು.